ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಈ ತಿಂಗಳ ಅಂತ್ಯದ ವೇಳೆಗೆ ರಾಜ್ಯದ ಒಟ್ಟು ಸಾಲ 8.14 ಲಕ್ಷ ಕೋಟಿ. ವಿತ್ತೀಯ ಕೊರತೆ ಅಂತ ನಾವು ನೋಡೋದಾದ್ರೆ 90,428 ಕೋಟಿ. ರೈಟ್, ಪ್ರತಿಯೊಬ್ಬ ನಾಗರಿಕ ಕರ್ನಾಟಕ ಅಂದ ಸಂದರ್ಭದಲ್ಲಿ ಅವನ ತಲೆ ಮೇಲಿರುವಂತಹ ಸಾಲದ ಮೊತ್ತ 1,10,000 ರೂಪಾಯಿ. ರೈಟ್, ಬಡ್ಡಿ ಎಷ್ಟು ಕಟ್ತಾ ಇದ್ದೀವಿ ಅಂತ ನೋಡೋದಾದ್ರೆ ಅದು 48,000 ಕೋಟಿ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಆಯವ್ಯಯ ಮಂಡನೆ, ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್, ಗ್ಯಾರಂಟಿಗಳಿಗೆ ಭರಪೂರ ಹಣವನ್ನು ಈಗಾಗಲೇ ವಿನಿಯೋಗಿಸಿದ್ದಾರೆ, ಇನ್ನೂ ಕೂಡ ವಿನಿಯೋಗಿಸುವ ಯೋಚನೆಗಳಿದ್ದಾವೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಮಂಡಿಸುವಂಥ ಈ ಬಜೆಟ್ನ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಸಿದ್ದರಾಮಯ್ಯನವರು ದಾಖಲೆಗಳ ಸರ್ದಾರ ಅಂತ ಕರೆಸ್ಕೊಳ್ತಾರೆ. ಈಗಾಗಲೇ ನೋಡಿ, ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಇನ್ನು ಬಜೆಟ್ನ ವಿಚಾರಕ್ಕೆ ಬರೋದಾದರೂ ಕೂಡ ಹೌದು, 17ನೇ ಬಾರಿಗೆ ಬಜೆಟನ್ನು ಮಂಡಿಸಿದ್ದಾರೆ. ಇಲ್ಲೂ ಕೂಡ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಇದು ಒಂದು ಭಾಗ. ಸಿದ್ದರಾಮಯ್ಯನವರು 17ನೇ ಬಾರಿಗೆ ಬಜೆಟನ್ನು ಮಂಡಿಸ್ತಾ ಇರೋದು ಒಂದು ಕಡೆಯಾದರೆ, ಕುತೂಹಲಗಳು ಅಥವಾ ನಿರೀಕ್ಷೆಗಳು ಒಂದು ಮಟ್ಟಿಗೆ ಹೆಚ್ಚು. ಯಾಕೆ ಅಂತ ನೋಡೋದಾದರೆ, ಇವರನ್ನ ಅನ್ನರಾಮಯ್ಯ ಅಥವಾ ಕೆಲವೊಂದು ಯೋಚನೆಗಳ ಸರದಾರ, ಹೀಗೆಲ್ಲ ಹಲವಾರು ವಿಚಾರಗಳಿಂದ ಅವರನ್ನು ಗುರುತಿಸುವಂಥ ಕೆಲಸ ಕೂಡ ಆಗಿದೆ. ನೋಡಿ, ರಾಮಕೃಷ್ಣ ಹೆಗಡೆಯವರು 13 ಬಾರಿ ಬಜೆಟನ್ನು ಮಂಡಿಸಿರ್ತಾರೆ. BS ಯಡಿಯೂರಪ್ಪನವರು 8 ಬಾರಿ ಬಜೆಟನ್ನು ಮಂಡಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ನಾಳೆ ಬಜೆಟ್ನ ಮಂಡಿಸಿದ ನಂತರದ ಸಂದರ್ಭದಲ್ಲಿ 17ನೇ ಬಜೆಟ್. ಬಹಳಷ್ಟು ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇದೆ. ಆ ಕುತೂಹಲದ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಏನಿರುತ್ತೆ, ಏನಿರಲ್ಲ. 4.50 ಲಕ್ಷ ಕೋಟಿಯ ಆಯವ್ಯಯವನ್ನು ಸಿದ್ದರಾಮಯ್ಯನವರು ಮಂಡಿಸಲಿದ್ದಾರೆ. ಜನಪರ ಯೋಜನೆಗೆ ಹಾಗಾದರೆ ಸಿದ್ದರಾಮಯ್ಯನವರು ಆದ್ಯತೆಯನ್ನು ನೀಡ್ತಾರಾ ಅನ್ನೋದು ಸದ್ಯದ ಕುತೂಹಲ. ರಾಜ್ಯದ ಈ ಬಜೆಟ್ನ ಮೇಲೆ ಜನಸಾಮಾನ್ಯರು ಹಲವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಜನಪರ ಯೋಜನೆಯ ಘೋಷಣೆಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು GBA ಬೆಂಗಳೂರು ಅಂದಾಗ ಸಮಸ್ಯೆಗಳ ಆಗರ ಆಗಿಬಿಟ್ಟಿದೆ. ಆ ಸಮಸ್ಯೆಗಳಿಗೆಲ್ಲ ಕೂಡ ಇಲ್ಲಿ ಪರಿಹಾರ ಸಿಗಬಹುದಾ, ಈ ಬಜೆಟ್ನಲ್ಲಿ ಉತ್ತರ ಸಿಗಬಹುದಾ, ಹೀಗೆ ಒಂದಷ್ಟು ಕುತೂಹಲಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಇನ್ನು ಈ ಬಜೆಟ್ಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ಹಿರಿಯ ನಾಯಕ BS ಯಡಿಯೂರಪ್ಪನವರು, ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನಾವೆಲ್ಲ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಕರ್ನಾಟಕದ ಜನರಿಗೆ ಉತ್ತಮವಾದಂಥ ಒಂದು ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಭರವಸೆ. ಯಾಕಂದರೆ ಅವರು ಒಂದು ಇಲ್ಲಿವರೆಗೆ ಸುಮಾರು 14-15 ಬಜೆಟ್ ಮಾಡಿದ್ದಾರೆ. ಜನರಲ್ಲಿ ನಿರೀಕ್ಷೆ ಇದೆ, ಈ ಸರಿ ಏನಾದರೂ ಜನರಿಗೆ, ರೈತರ ಪರವಾಗಿ ಇವತ್ತು ಬಡ್ಜೆಟ್ ಇರುತ್ತಂತ. ನಮಗೇನಾಗಿದೆ, ಈ ಬಡ್ಜೆಟ್ ನಿರೀಕ್ಷೆಗಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಧೋರಣೆ ಭಾಳ ಕಡಿದಾಗಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡುವಂಥ ಹಣದ ಕೊರತೆ ಆಗಿದ್ದರಿಂದ ನಮಗೆ ಬಡ್ಜೆಟ್ಗಳಿಗೆ ಹಿನ್ನಡೆ ಆಗ್ತಾಯಿದೆ ಇವತ್ತು. ಆದರೂ ಸಹ ನಾವು ಕ್ರೋಢೀಕರಣ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಮಂಡಿಸ್ತಾ ಇದ್ದಾರೆ. ನನಗೆ ಅನಿಸ್ತದೆ, ನಿರೀಕ್ಷೆ ಇದೆ, ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ. ವಿರೋಧ ಪಕ್ಷ ಹೇಳ್ತೀವಿ ಸರ್, ಸರ್ಕಾರನೇ ದಿವಾಳಿ ಆಗಿರಬೇಕಾದ್ರೆ ಬಜೆಟ್ ಮಂಡಿಸಿ ಏನು ಪ್ರಯೋಜನ? ಹೋದ ವರ್ಷದ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅವರು ವಿರೋಧ ಪಕ್ಷವಾಗಿರುವಂಥ ಮಾತನ್ನು ಅವ್ರು ಖಂಡಿತ ಅವ್ರು ಮಾತಾಡ್ತಾರೆ. ಅವ್ರು ಪಾಪ ಅವರಿದ್ದಾಗಲೂ ಅದೇ ಮಾಡಿದ್ರು. ಕೊರೋನಾ ಬಂತಂತ ಹೇಳಿ ಅವ್ರು ರಾಜ್ಯದ ಅಭಿವೃದ್ಧಿ ಏನು ಮಾಡಿದ್ರು? ಅವರು 3.5 ವರ್ಷ ಕೊರೋನಾ ಹೆಸರು ಹೇಳ್ಕೊಂಡು ಅವರು ಸಹ ರಾಜ್ಯ ದಿವಾಳಿ ಮಾಡಿ ಹೋದಾರಲ್ವಾ. ಹಾಗಾಗಿ ನಮ್ಮ ಸರ್ಕಾರದ ಬಡ್ಜೆಟಲ್ಲಿ ಹೋದ ವರ್ಷ ಏನಿತ್ತು ಅದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಪರವಾಗಿ ಕೆಲಸ ನಾವು ಮಾಡಿದ್ದೀವಿ. ಈ ವರ್ಷವೂ ಸಹ ನೀವು ನೋಡಿ, ಹಿಂದೆ GSTಯನ್ನು ಒಂದೇ ಸರಿಗೆ ನೀವು ರದ್ದುಗೊಳಿಸಿದ್ರಿ. ಸಣ್ಣ ವಸ್ತುಗಳಿಗೆ ಇಲ್ಲಿವರೆಗೆ ದುಡ್ಡು ಮಾಡ್ಕೊಂಡ್ರಿ, 10-11 ವರ್ಷ ದುಡ್ಡು ಮಾಡಿಕೊಂಡು ಆನಂತರ ಏನು ಮಾಡಿದ್ರಿ, ಅದನ್ನು ನಾವು ಒಳ್ಳೆ ರೀತಿ ಮಾಡ್ತೀವಿ, ಜನರಿಗೆ ನಿರೀಕ್ಷೆ ಕೊಡಬೇಕಂತ ಕೇಂದ್ರದ ಬಡ್ಜೆಟಲ್ಲಿ ರದ್ದುಗೊಳಿಸಿದ್ರಿ. 15,000 ಕೋತಾಯ್ತು ನಮಗೆ, ರಾಜ್ಯ ಸರ್ಕಾರಕ್ಕೆ ಕೋತದ್ದು. ಅದೆಲ್ಲ ಯಾರು ಕೊಡ್ತಾರೆ? ಇವೆಲ್ಲ ಅವ್ರಿಗೆ ಗೊತ್ತಿರಲ್ಲ. ವಿರೋಧ ಪಕ್ಷದವರಿಗೆ ಸುಮ್ಮನೆ ಬಾಯಿ ಬಂದಾಗೆ ಮಾತಾಡ್ತಾರೆ ಅಲ್ವಾ. ಸಿದ್ದರಾಮಯ್ಯನವರು ಅನೇಕ ಬಾರಿ ಬಡ್ಜೆಟನ್ನು ಮಂಡನೆ ಮಾಡಿ ಮತ್ತೊಂದು ಬಡ್ಜೆಟನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ನಾಡಿನ ರೈತರಿಗೆ
ದೇಶದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಇದನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತೇಳಿ ವಿನಮ್ರವಾಗಿ ಮುಖ್ಯಮಂತ್ರಿಗಳು ವಿನಂತಿ. ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ಹೊಣೆ ಆಗ್ತಾ ಇದೆ, ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಒಂದು ಮಾತು ಸರ್. ಅದನ್ನು ಶಿವಕುಮಾರ್ ಅವರೇ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅವರು ಸರ್ಕಾರಕ್ಕೆ ಬಿಟ್ಟದ್ದು. ಒಟ್ಟಿನಲ್ಲಿ ಬರುವಂಥ ದಿವಸಗಳಲ್ಲಿ ಈ ಬಡ್ಜೆಟ್ನಲ್ಲಿ ಒಳ್ಳೆಯ ಕೆಲಸ ಮಾಡಿ ನಾಡಿನ ಜನ ನೆಮ್ಮದಿಯಿಂದ ಬದುಕುವಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಲಿ ಅಂತೇಳಿ ಅಪೇಕ್ಷೆ ಪಡ್ತೇನೆ, ನಿರೀಕ್ಷೆ ಮಾಡ್ತೇನೆ. ಅದೇ ನಾಡಿನ ಎಲ್ಲ ಜನರ ಅಪೇಕ್ಷೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನು ಹೊರೆಯನ್ನು ಏರುವಂಥ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದರು ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀರಿ ಅಂತ ಅವರ ಭಾಷಣದಲ್ಲೇ ಹೇಳಿದರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. ಮ್ಯಾನೇಜ್ ಮಾಡ್ತಾರೆ. 7 ವರ್ಷ 239 ದಿವಸಗಳ ಆಡಳಿತವನ್ನು ನಡೆಸುವ ಮೂಲಕ ದೇವರಾಜ ಅರಸು ಅವರ ದಾಖಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಇನ್ನು ನಾಳೆ 17ನೇ ಬಜೆಟನ್ನು ಮಂಡಿಸುವ ಮೂಲಕ ತಮ್ಮದೇ ದಾಖಲೆಯನ್ನು ಮುರಿಯಲಿದ್ದಾರೆ. ಇದರ ಜೊತೆಗೆ 230 ಬಸ್ ನಿಲ್ದಾಣಗಳಲ್ಲಿ ತಾವು ಮಂಡಿಸುವಂಥ ಬಜೆಟ್ ನೇರ ಪ್ರಸಾರವಾಗಬೇಕು ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅಂತೆಯೇ ಬಹಳ ಮುಖ್ಯವಾಗಿ ವಾರ್ತಾ ಇಲಾಖೆಯ ಸಹಯೋಗದಲ್ಲಿ 230 ಬಸ್ ನಿಲ್ದಾಣಗಳಲ್ಲಿ ಸಿದ್ದರಾಮಯ್ಯನವರು ಮಂಡಿಸುವಂಥ ಈ ದಾಖಲೆಯ ಬಜೆಟನ್ನು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕ ಕೂಡ ಕಣ್ತುಂಬಿಕೊಳ್ಳಬಹುದು. ಹಾಗಾದರೆ ಈ ಬಜೆಟ್ನಲ್ಲಿ ಏನಿರುತ್ತೆ, ಏನಿರುವುದಿಲ್ಲ, ಜನಸಾಮಾನ್ಯರು ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾ ಇಲ್ವಾ? ಯಾಕಂದರೆ 2023 ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ನಿಮ್ಮನ್ನು ತಲುಪ್ತೀವಿ, ಇದು ಬಡವರ ಪಕ್ಷ, ಬಡವರ ಏಳಿಗೆಗಾಗಿ ನಾವಿದ್ದೇವೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ವರ್ಷಕ್ಕೆ 52ರಿಂದ 58 ಸಾವಿರ ಕೋಟಿಯನ್ನು ವಿನಿಯೋಗಿಸ್ತಾ ಇದ್ದಾರೆ. ಪ್ರತಿಪಕ್ಷಗಳ ಆರೋಪ ಏನು ಅಂದರೆ ಸರ್ಕಾರ ದಿವಾಳಿಯಾಗಿದೆ, ಖಜಾನೆ ಖಾಲಿಯಾಗಿದೆ, ಬೊಕ್ಕಸವನ್ನು ತುಂಬಿಸುವುದಕ್ಕೆ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕ್ತಿದ್ದಾರೆ ಹೊರತು ಸಾಲರಾಮಯ್ಯ ಆಗಿದ್ದಾರೆ ಹೊರತು ಅಭಿವೃದ್ಧಿ ಅನ್ನುವುದು ಸಾಸಿವೆಯಷ್ಟು ಇಲ್ಲ ಅನ್ನುವಂತಹ ಆರೋಪಗಳ ನಡುವೆ ನಾಳಿನ ಬಜೆಟ್ ಒಂದಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ ಹೇಮಂತ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರು HR ಪ್ರಭಾಕರ್ ಅವರಿದ್ದಾರೆ. ನಮಸ್ಕಾರ. ರೈಟ್. ಇನ್ನು FKCCI ಮಾಜಿ ಅಧ್ಯಕ್ಷರು ಡಾಕ್ಟರ್ ಬಂಗೇರ ಅವರಿದ್ದಾರೆ. ನಮಸ್ಕಾರ. ಹೇಮಂತ್ ಸರ್, ನೀವು ಹೇಳಬೇಕು, ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥ ಸ್ಥಿತಿಯಲ್ಲಿ ರಾಜ್ಯದ ಜನ ಇದ್ದಾರೆ ಈ ಬಜೆಟನ್ನು ನೋಡ್ತಾ? ಒಳ್ಳೆಯ ವಿಷಯದಿಂದ ಶುರು ಮಾಡೋಣ. ಯಾಕೆಂದರೆ ಒಂದೇ ಸಲ ಕ್ರಿಟಿಸೈಸ್ ಮಾಡೋದಕ್ಕಿಂತ ಈ ಸರ್ಕಾರ ಏನೇನು ಒಳ್ಳೇದು ಮಾಡಿದೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. FDI ಇನ್ವೆಸ್ಟ್ಮೆಂಟ್ಸ್ ನಮ್ಮ ದೇಶದಲ್ಲಿ ನಂಬರ್ 1, ಇಡೀ ಇಂಡಿಯಾನಲ್ಲಿ ನಂಬರ್ 1 ಆಗಿದೆ. 50,000 crores, 100 ಕೋಟಿ ಎಕ್ಸ್ಟ್ರಾ. ನಮ್ಮ ಅಗ್ರಿಕಲ್ಚರು 23-24 ನಮ್ಮ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ನು ಮೈನಸ್ನಲ್ಲಿತ್ತು. ಈಗ ಅವರ ಆ್ಯಪ್ AI ಆ್ಯಪ್ ಬಂದು ಮಣ್ಣಿನ ಪರೀಕ್ಷೆ ಅಂತ ಒಂದು ಇದನ್ನು ಮಾಡಿ, ಅದು ಒಂದೇ ಅಲ್ಲ ಹಲವಾರು ಕಾರಣಗಳಿಂದ 4% ಆಫ್ ಅವರ್ ಅಗ್ರಿಕಲ್ಚರ್ ಸರ್ಪ್ಲಸ್ ಪ್ರೊಡಕ್ಷನ್ GDPಗೆ ಬಂದಿದೆ. ದಟ್ಸ್ ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್ ಥಿಂಗ್. 4th ಥಿಂಗ್, ಇವರು 1200 ಹೊಂಡಗಳನ್ನು ಹಳ್ಳಿ ಕಡೆ ಎಲ್ಲ ಕಡೆಗಳನ್ನು ಹೊಂಡಗಳನ್ನು ತುಂಬಿಸಿದ್ದಾರೆ. ನಮ್ಮ GCC ಇಂಟ್ರೊಡಕ್ಷನ್ನಲ್ಲಿ 20 ಲಕ್ಷ ಜಾಬನ್ನು ಮಾಡಬೇಕು ಅಂತ ಒಂದು ಅಪೇಕ್ಷೆ ಇಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಸ್ಟೇಟು ಇದೊಂದೇ ಸ್ಯಾಂಡಲ್ವುಡ್ ಕಮರ್ಷಿಯಲ್ ಕ್ರಾಪ್ಗಳನ್ನ ಎನ್ಕರೇಜ್ ಮಾಡೋಣ, ವಾಲ್ಯೂಮ್ ಬಿಟ್ಟು ಇವಾಗ ಟ್ರೆಡಿಷ್ನಲ್ ಕ್ರಾಪ್ಗಳನ್ನ ಬಿಟ್ಟು ಕೊಕ್ಕೋ ಮತ್ತು ಬಾದಾಮಿ, ಗೋಡಂಬಿ, ಅಡಿಕೆ, ತೆಂಗು ಮೇಲೆ ಜಾಸ್ತಿ ಇದು ಮಾಡೋಣ ಅಂತ. ಮತ್ತು ನಮ್ಮ ತೆಂಗುಗಳು ಸಿಕ್ಕಾಪಟ್ಟೆ ಹಳೇದಾಗಿರೋದ್ರಿಂದ ಅದನ್ನು ಒಂದು ಇಂಪ್ರೂವ್ ಮಾಡೋಣ ಅನ್ನೋದಕ್ಕೆ.
ಈ ಸರ್ಕಾರದ ಮತ್ತು 10,000 ಕೋಟಿ ರೂಪಾಯಿ MSME ಕಂಪನಿಗಳಿಗೋಸ್ಕರ ಇವರು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಒನ್ ಆಫ್ ದ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಈ ಪರ್ಟಿಕ್ಯುಲರ್ ದಟ್ ಈಸ್ ಸರ್ಕಾರ ಈ ಲಾಸ್ಟ್ ಇಯರ್ನಲ್ಲಿ ಮಾಡಿದ್ದಾರೆ. ಎಲ್ಲ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಲೆಕ್ಕಾಚಾರ ಕತೆ ಹೇಳ್ತೀನಿ. ಓಕೆ, ನಮ್ಮ ದೇಶದ ಬಜೆಟ್, ನಮ್ಮ ರಾಜ್ಯದ ಬಜೆಟ್ 4,20,000 15,000 ಅಂತ ನಾವು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಈ ದುಡ್ಡುಗಳು ಯಾವ ರೀತಿ ಖರ್ಚಾಗ್ತಾ ಇದೆ ಅಂತ ನೋಡ್ಕೊಳ್ಳೋಣ. ನಮ್ಮ ಸ್ಯಾಲರಿ ಮತ್ತು ಪೆನ್ಷನ್ ಕೊಡೋದಕ್ಕೆ 31.6%, ಆಲ್ಮೋಸ್ಟ್ 1,36,00,000 ರೂಪಾಯಿ ಅದಕ್ಕೆ ಹೊಟ್ಟೋಯ್ತು. ವೆಲ್ಫೇರ್ ಸ್ಕೀಮ್ ಅಂತ ಎಲ್ಲರೂ ಸರ್ ನಾವೆಲ್ಲ ಮಾತಾಡ್ತಿದ್ದಾಗ ಹೇಳ್ತಿದ್ವಿ ಕೇವಲ 65% ವೆಲ್ಫೇರ್ 60,000 ರೂಪಾಯಿ ಹೋಗ್ತಿದೆ ಅಂತ. ಅಲ್ಲ, ಅದರ ಬಿಟ್ಟು ಹಿಸ್ಟಾರಿಕಲ್ ಆಗಿ ಹೆಣ್ಣು ಮಕ್ಕಳಿಗೆ ಅಂತಲೇ 40,000 ಕೋಟಿ ರೂಪಾಯಿ ಅಷ್ಟು ಸ್ಕೀಮ್ಗಳಿದ್ವು. ಅದು ಬಿಟ್ಟು ಮಕ್ಕಳ ಚೈಲ್ಡ್ ವೆಲ್ಫೇರ್ಗೆ ಅಂತ ಹೇಳಿಬಿಟ್ಟು ಅನದರ್ 28,000 ಕೋಟಿ ರೂಪಾಯಿ ಮಧ್ಯ ಊಟ ಮಿಡ್ ಮೀಲ್ ಫೆಸಿಲಿಟಿಗೆ, ಇದೆಲ್ಲ ಸೇರಿದರೆ 1,30,000 ಕೋಟಿ ಬರೀ ವೆಲ್ಫೇರ್ ಸ್ಕೀಮ್ಗಳಿಗೆ ಹೋಗ್ತಾ ಇದೆ. ಇದ್ರ ಜೊತೆಗೆ ಇಂಟ್ರೆಸ್ಟ್ ನಾವೆಷ್ಟು ಪೇ ಮಾಡ್ತಾ ಇದ್ದೀವಿ ಅಂದರೆ 48,000 ಕೋಟಿ ರೂಪಾಯಿ ಪೇ ಮಾಡ್ತಾ ಇದ್ದೀವಿ. ತುಂಬ ಕಮ್ಮಿ ಜಾಸ್ತಿ ಏನಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡ್ತಾ ಇರೋದೆಷ್ಟು ಅಂದರೆ 16.6% ಲಾಸ್ಟು ಡಿಕ್ಲೇರ್ ಮಾಡಿದ್ದು. ಅಟ್ ಮೀನ್ಸ್ ನಾವು ಇಷ್ಟು ಮಾಡ್ತೀವಿ ಅಂತ. ಇದಕ್ಕೆಲ್ಲ ಇದಕ್ಕೊಂದು ರಾಮಬಾಣ ಏನು ಅಂದರೆ ಆ್ಯಸ್ ಆನ್ ಟುಡೇ ಜನವರಿವರೆಗೂ ಅವರು 46% ಅಷ್ಟೇ ಅದನ್ನು ಎಕ್ಸ್ಪೆಂಡಿಚರ್ ಮಾಡಿರೋದು. ಬೇರೆ ಎಲ್ಲ ಅಡ್ಮಿಷನ್ಸ್ ಇದನ್ನು ಮಾಡಿದ್ದಾರೆ. ಇದಲ್ದಿರ ನಮ್ಮ ಸಾಲದ ಲೆಕ್ಕಾಚಾರ ಇನ್ನೊಂದನ್ನು ನೋಡೋಣ. ಬರೀ ಈ ಸರ್ಕಾರದ್ದು ಮೇಡಮ್ ತಾವು ಶುರು ಮಾಡಿದಾಗ ಒಂದು ಒಳ್ಳೆ ಹೇಳಿದ್ರಿ, 8,10,000 ರೂಪಾಯಿ ಟೋಟಲ್ ಕರ್ನಾಟಕದ ಸಾಲ ಇದೆ ಅಂತ. ಈ 2 ಲಕ್ಷ ಇಷ್ಟು ಸಾಲದಲ್ಲಿ ಕರ್ನಾಟಕದ್ದು ಈ ಪರ್ಟಿಕ್ಯುಲರ್ 3 ವರ್ಷದಲ್ಲಿ ಹತ್ರ 3 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಲಾಸ್ಟ್ ಇಯರ್ 1,13,000 ಕ್ರೋರ್ಸ್ ನಮ್ಮದು ಸಾಲ ಆಗಿದೆ. ಇಲ್ಲ, ಸಾಲ ಮಾಡಿದ್ದಾರೆ, ಡೆಫಿಸಿಟ್ ಇಂದ ಸಾಲ ಮಾಡಿದ್ದಾರೆ. ಅದಕ್ಕಿಂದೆ 1,01,000, ಅದಕ್ಕಿಂತ 85,000 ಕೋಟಿ ನಾವು ಸಾಲ ಮಾಡಿದ್ದೀವಿ. ಒಂದು ರಾಜ್ಯ ಇಡೀ ಕರ್ನಾಟಕದಲ್ಲಿ ನಂಬರ್ 1 ನಂಬರ್ 2 ಅಂತ ಹೇಳಿಸ್ಕೊಳ್ಳೋ ರಾಜ್ಯ ಕನ್ಸ್ಯೂಮರ್ ಇಂಡೆಕ್ಸ್ನಲ್ಲಿ ಸ್ಟ್ಯಾಂಡ್ಸ್ ಇನ್ 1 and 2 ಇನ್ ಕನ್ಸ್ಯೂಮರ್ ಇಂಡೆಕ್ಸ್. GST ಕಲೆಕ್ಷನ್ಸಲ್ಲಿ ಹ್ಯೂಜ್ ರೆವೆನ್ಯೂ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ರಾಜ್ಯ ಅಷ್ಟು ಸುಭೀಕ್ಷವಾಗಿದ್ದು, ಸಾಫ್ಟ್ವೇರ್ ಇಂಡಸ್ಟ್ರಿ ಎಕ್ಸ್ಪೋರ್ಟ್ನಿಂದ ನಮಗೆ 42% ಅಷ್ಟು ರೆವೆನ್ಯೂ ಬರೋದನ್ನು ಇಟ್ಕೊಂಡು ಕೇವಲ ಒಂದು ಬೆಂಗಳೂರಂಥ ಅರ್ಬನ್ ಸ್ಟೇಟ್ಗೆ 38,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ಬೆಂಗಳೂರಂಥ ಇಷ್ಟು ಆದಾಯ ತಂದುಕೊಡೋದ್ರಲ್ಲಿ ಯಾವ ರೀತಿ ಇದು ಬೆಳವಣಿಗೆ ಆಗಿದೆ? ಈ ಸರ್ಕಾರ ಬಂದಾಗಿಂದ ಯಾವ ರೀತಿಯಾದ ಇವರು ಹೇಳೋದಕ್ಕಿಂತ ನಾವೊಂದು 36 ಥರ ಟ್ಯಾಕ್ಸ್ಗಳು ಹಾಕ್ಕೊಂಡಿದ್ದೀವಿ ನಮ್ಮ ಕಂಟ್ರೋಲ್ನಲ್ಲಿ ಇದ್ದಿದ್ರಲ್ಲಿ. ಅದು ಬಿಟ್ಟು ಬೇರೆ ಯಾವ ಸೆಕ್ಟರ್ ಒಂದು ಕ್ರಿಯೇಟ್ ಮಾಡಿದ್ದೀವಿ, ಇದರಿಂದ ನಮಗೆ ಅಡಿಷ್ನಲ್ ಆದಾಯ ಈ ಸೆಕ್ಟರಿಂದ ನಮಗೆ ಬರುತ್ತೆ, ಇದಕ್ಕೆ ನಾನು ಬಂಡವಾಳ ಹೂಡಿದ್ದೀನಿ ಅನ್ನೋದನ್ನು ಈ ಸರ್ಕಾರ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ 47% ಅಂತ ಹೇಳಿದರೆ ಟೆಕ್ನಿಕಲಿ ಸ್ಪೀಕಿಂಗ್ ಅವರು 72,000 ಕೋಟಿ ರೂಪಾಯಿ ನಾನು ಡೆವಲಪ್ಮೆಂಟ್ಗೆ ಇಡ್ತೀನಿ ಅಂತ ಹೇಳಿದರು. ಆ 72,000 ಕೋಟಿ ರೂಪಾಯಿನಲ್ಲಿ ಇವರು ಅರ್ಧ ಒಂದು 32,000 ಕೋಟಿ ಖರ್ಚು ಮಾಡಿದ್ದಾರೆ. 32,000 ಕೋಟಿ ಕರ್ನಾಟಕ ಅಂತ ರಾಜ್ಯಕ್ಕೆ 8% ಬರುತ್ತೆ. ಯಾವುದೇ ಒಂದು ಸ್ಟ್ಯಾಂಡರ್ಡ್ ಗ್ಲೋಬಲ್ ಎಕಾನಮಿ, ನ್ಯಾಷನಲ್ ಎಕಾನಮಿ ಏನು ಹೇಳುತ್ತೆ ಅಂದರೆ 25 to 30% ಆಫ್ ದ ಎಂಟೈರ್ ಇನ್ವೆಸ್ಟ್ಮೆಂಟ್ ಮನಿ ಶುಡ್ ಗೋ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾಕೆ ಅಂದರೆ ಅದು ಫ್ಯೂಚರ್ ಡೆವಲಪ್ಮೆಂಟ್ ತಂದು ಕೊಡುತ್ತೆ ಅಂತ. ನಾವು 8% ಒಂದು ರಾಜ್ಯಕ್ಕೆ ಮಾಡ್ತಿದ್ದೀವಿ ಅಂತ, ರಾಜ್ಯ ಸ್ಟೇಟ್ ಪೂರ್ತಿ ಹೇಳ್ತಾ ಇರೋದು, ಸ್ಟೇಟ್ ಪೂರ್ತಿಗೆ ನಾವು 8% ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಡೆವಲಪ್ಮೆಂಟಲ್ ಗೋಲ್ ಏನಿದೆ, ನಮ್ಮ ಫ್ಯೂಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೋಲ್ಸ್ ಏನಿದೆ, ನಾವು ಯಾವ ರೀತಿ ಈ ರಾಜ್ಯನ ಇನ್ನು 20 ವರ್ಷಕ್ಕೂ ನಮ್ಮ ತಂದೆ ತಾಯಿಯಂದರು ಕಷ್ಟಪಟ್ಟು ನಮಗೆ ಬಿಟ್ಟುಕೊಟ್ಟಿದ್ದನ್ನು ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ನಾಳೆ ನಾವು ನಮ್ಮ ಮಕ್ಕಳಿಗೆ ಈ ರಾಜ್ಯನ ಹೇಗೆ ಬಿಟ್ಟುಕೊಡ್ತಾ ಇದ್ದೀವಿ ಅಂತ. ಒಂದು ರಾಜ್ಯದಲ್ಲಿ ಕೇವಲ ವೆಲ್ಫೇರ್ ಸ್ಕೀಮು ಮತ್ತು ಇಂಟ್ರೆಸ್ಟ್ ಅಮೌಂಟು ಈ ಎರಡನ್ನೂ ಸೇರಿದರೆ ನಮ್ಮದು 1,80,000 ರೂಪಾಯಿ ಆಗೋಗುತ್ತೆ ಅಂದರೆ ನಮ್ಮ ಹತ್ರ ಏನು ಮಿಕ್ಕಿದೆ? ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ, ಆಮೇಲೆ ಬೇರೆಯವರು ಇದು ಕೊಡ್ತೀನಿ.
ನಮ್ಮ ಬರೋ ಎಂಟೈರ್ 4,15,000 ಕೋಟಿ ರೂಪಾಯಿ ದುಡ್ಡಿನಲ್ಲಿ 82% ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕೊಟ್ಟೋಗುತ್ತೆ. ಹೌದು. ಯಾಕೆಂದರೆ ನಮಗೆ ಸಾಲ ಕೊಡಬೇಕು, ಪ್ರಾಜೆಕ್ಟ್ಸ್ ನಡೀತಿದೆ, ಪೆನ್ಷನ್ ಕೊಡಬೇಕು, ಇಂಥದಕ್ಕೆ ಕೊಡಬೇಕು. ನಮ್ಮ ಸಾಲ ಕೊಡ್ತಾ ಇರೋ ಅಮೌಂಟು, ನಮ್ಮ ವೆಲ್ಫೇರ್ ಕೊಡ್ತಾ ಇರೋ ಅಮೌಂಟು, ಇವು 2 ಅಮೌಂಟ್ ಸೇರಿಕೊಂಡ್ರೆ ದೊಡ್ಡ ಅಮೌಂಟ್ ಆಗೋಯ್ತು, 50% ಆಗೋಯ್ತು. ಇನ್ನು ಈ ರಾಜ್ಯ ಯಾವ ಥರ ನಾವು ಮಾತಾಡ್ತಿದ್ದೀವಿ ಅಂದರೆ, ನಾವು ವೆಲ್ಫೇರ್ ಓರಿಯೆಂಟೆಡ್ ಸ್ಕೀಮ್ ಸ್ಟೇಟ್ ಆಗ್ತಿದ್ದೀವಿ ಹೊರತು ಆರ್ ವಿ ಬಿಕಮಿಂಗ್ ಕ್ಯಾಪಿಟಲ್ ಓರಿಯೆಂಟೆಡ್ ದಿಸ್ ಒನ್. ಇದು ಯಾತಕ್ಕೆ ಈ ಮಾತು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಫೆಡ್ರಲ್ ಸ್ಟ್ರಕ್ಚರಲ್ಲಿ ಇದ್ದೀವಿ ಇಂಡಿಯಾ. ಈ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಏನು ಅಂದರೆ, ಪ್ರತಿಯೊಂದು ರಾಜ್ಯ ಇನ್ನೊಂದು ರಾಜ್ಯದ ಜೊತೆ ಕಾಂಪೀಟ್ ಮಾಡಿ ಯಾವುದೇ ಒಂದು ಪ್ರಾಜೆಕ್ಟ್ ಬರಲಿ, ಡೆವಲಪ್ಮೆಂಟ್ ಬರಲಿ ತಗೋಬೇಕಾಗತ್ತೆ. ಈಗ ನೋಡಿದ್ರೆ ಆ ಕಡೆ ಚಂದ್ರಬಾಬು ನಾಯ್ಡು ಅವರು, ಹಿ ಈಸ್ ಅ ಮ್ಯಾನ್ ಆಫ್ ಗೆಟಿಂಗ್ ಲಾಟ್ ಆಫ್ ಬಿಸ್ನೆಸ್. ಅಲ್ಲಿ ನಮ್ಮ ಗ್ಲೋಬಲ್ ಟೆಕ್ ಹಬ್ ನಮ್ಮದು, ಆದರೆ ಸರ್ವರ್ಸ್ ಆಂಧ್ರಾಗೆ ಹೋಯಿತು. ಯಾಕೆಂದರೆ ನಾವು ಕೊಡಲಿಲ್ಲ. ಆ ಕಡೆ ತಮಿಳುನಾಡು ಬರ್ತಾ ಇದೆ, ಉತ್ತರ ಪ್ರದೇಶ ಈಗ ಸಿಕ್ಕಾಪಟ್ಟೆ ಸಬ್ಸಿಡಿ ಕೊಟ್ಟು ಅವರು ಆಗ್ತಿದ್ದಾರೆ. ಈ ಪ್ರಾಸೆಸ್ನಲ್ಲಿ ಏನಾಗ್ತಾ ಇದೆ, ನಮ್ಮ ಸ್ಟೇಟು ಯಾವುದೇ ರೀತಿಯಾದ ಒಂದು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇಲ್ದಿರ ಕೇವಲ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ನಾವು 1,00,000 ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂದರೆ, ನಮ್ಮ ಸಂಬಳ 1,31,000 ಅಂದರೆ, ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 38,000 ಇದೆ ಅಂದರೆ, ನಾವು 1,13,000 ರೂಪಾಯಿ ಸಾಲ ತಗೊಳ್ತಾ ಇದ್ದೀವಿ ಅಂದರೆ ಅರ್ಥ ಏನು ಅಂದರೆ, ನಮ್ಮ ದೈನಂದಿನ ಜೀವನ ಸರ್ಕಾರ ನಡೆಸೋಕ್ಕೆ ಸಾಲ ತಗೊಳ್ತಾ ಇದೆ ಅಂತ ಅರ್ಥ. ರೈಟ್ ಸರ್. 36 ರೀತಿಯ ತೆರಿಗೆಗಳನ್ನು ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಜನ ನಾಳಿನ ಬಜೆಟ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂತ, ಇಲ್ಲಾದರೂ ನಮಗೆ ಸ್ವತಂತ್ರ ಬೇಕು ಅಂತ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರತಿಯೊಬ್ಬ ನಾಗರಿಕ ಈಗ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ. ನಮ್ಗೆ ಯಾವ ಥರ ಸ್ವತಂತ್ರ ಕೊಡ್ತೀರಿ ಈ ವಿಷಯದಲ್ಲಿ ಅನ್ನುವಂಥ ಪ್ರಶ್ನೆಗೆ ನಾಳಿನ ಬಜೆಟ್ ಉತ್ತರ ಕೊಡಬಹುದಾ? ಮೊದಲನೇದಾಗಿ ದಾಖಲೆಯ ಬಡ್ಜೆಟ್ ಅಂತ ನಾವೇನು ಮಾತನಾಡ್ತಿದ್ದೀವಿ ಅಲ್ಲಿಂದನೇ ಶುರು ಮಾಡೋದಾದರೆ, ಫಸ್ಟು ನಮ್ಮ ವಾಟ್ ಈಸ್ ದ ರೆವಿನ್ಯೂ ಬೇಸ್, ನಮ್ಮ ಸೋರ್ಸ್ ಎಲ್ಲಿಂದ ಬರುತ್ತೆ. ಹೌದು. ಆ ಸೋರ್ಸ್ ಬರೋದಾದರೆ ಅದನ್ನು ಹೇಗೆ ಖರ್ಚು ಮಾಡ್ತೀವಿ ಅಂತ ಬಂದಾಗ, ಈಗ ಆಲ್ರೆಡಿ 46% ಏನು ಎಕ್ಸ್ಪೆಂಡಿಚರ್ ಆ್ಯಸ್ ಆನ್ ಜಾನ್ವರಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಬರುವಂತಹ ವರಮಾನ ಕಡಿಮೆ ಆಗ್ತಾ ನಾವು ಖರ್ಚನ್ನು ಆಟೋಮೆಟಿಕಾಗಿ ಕಡಿಮೆ ಮಾಡಬೇಕಾಗತ್ತೆ ಅನಿವಾರ್ಯವಾಗಿ. ಬಿಕಾಸ್ ಮೋಸ್ಟ್ ಆಫ್ ದಿ ಎಕ್ಸ್ಪೆಂಡಿಚರ್ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಈ ಸ್ಕೀಮು ಫ್ರೀ ಬೀಸ್ಗೇನು ಹೋಗುತ್ತೆ ಅದಕ್ಕೆ ಹೋಗುತ್ತೆ. ಬರುವಂತಹ ವರಮಾನ ಈ ಕಡೆ ಹೋದಾಗ, ಅಭಿವೃದ್ಧಿ ಅಂತ ಬಂದಾಗ ಯಾವ ರೂಪದಿಂದ ಹಣ ತರ್ತಾರೆ. ಈಗ ಒಂದು ಉದಾಹರಣೆ ಹೇಳೋದಾದರೆ, ತೆರಿಗೆ GST ಅಂತ ಬಂದಾಗ ಅದಕ್ಕೆ GST ಕೌನ್ಸಿಲ್ ಇದೆ. ಸೊ ರಾಜ್ಯ ಸರ್ಕಾರಗಳು ಆ ಒಂದು ಸಮಿತಿಗೆ ಒಂದೊಂದು ಮೆಂಬರ್ ಆಗಿರ್ತಾರೆ, ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ. ಸೊ ಅಲ್ಲಿ ನಿರ್ಧಾರ ಅಲ್ಲಾಗತ್ತೆ. ಉಳಿದಂತಹ ತೆರಿಗೆಗಳು ಅಲ್ಲಿ ಏನಾದರೂ ರಿಲೀಫ್ ಕೊಡ್ತಾರಾ, ಅಥವಾ ಯಾವುದಾದ್ರೂ ಪದಾರ್ಥಗಳ ಮೇಲೆ ಏನಾದರೂ ತೆರಿಗೆ ಕಡಿಮೆ ಮಾಡ್ತಾರ ಅನ್ನೋದಕ್ಕೆ ಅದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ. ಈಗ ಉಳಿದಂತೆ ಜನಕ್ಕೆ ರೆವಿನ್ಯೂ ಬರಬೇಕಾದ್ರೆ ತೆರಿಗೆಯನ್ನು ಹೆಚ್ಚಳ ಮಾಡಿದ್ರೆ ಬರುತ್ತೆ ಹೊರತು ತೆರಿಗೆ ಕಡಿಮೆ ಮಾಡೋದ್ರಿಂದ ರೆವಿನ್ಯೂ ಬರೋದಿಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯ GST ತೆರಿಗೆ ಕಲೆಕ್ಷನಲ್ಲಿ ನಂಬರ್ 2 ಏನಿದೆ, ಮೊದಲಿಂದನೂ ಅದೇ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ಹೇರಳವಾಗಿದೆ. ಬಹುಶಃ ಇದಿನ್ನೂ ನಂಬರ್ 1 ಬರೋದು ಕೂಡ ಆಶ್ಚರ್ಯ ಏನಲ್ಲ. ನಮ್ಮಲ್ಲಿ ಅಷ್ಟು ಸಂಪನ್ಮೂಲ ಇರೋದ್ರಿಂದ ಖಂಡಿತ ಕನ್ಸಂಪ್ಷನ್ ಮಾರ್ಕೆಟ್ ಒಂದು ಕಡೆ ಆದರೆ, ಎರಡನೇದು ನಮ್ಮಲ್ಲಿ ರಿಸೋರ್ಸಸ್ ಇದೆ. ಸೊ ಜನ ಅದನ್ನು ಬಳಸ್ತಿದ್ದಾರೆ. ಸೊ ಹಾಗಾಗಿ ಅದರಲ್ಲೇನೂ ಡೌಟ್ ಇಲ್ಲ. ಎರಡನೇದು ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂತಹ ವರಮಾನವನ್ನು ನೋಡೋದಾದ್ರೆ, ದಟ್ ಈಸ್ ಆಲ್ಸೋ ಇವೆರಡೇ ಮೇಜರ್ ರೆವಿನ್ಯೂ ಸರ್ಕಾರ ನಡೆಸಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಸೊ ಇದ್ರ ಜೊತೆಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಸೊ ಅಲ್ಲಿ ಆಲ್ರೆಡಿ ಸರ್ಕಾರ ಬಂದಾಗಲೇ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಆಲ್ರೆಡಿ ಜನ ಗೊಣಗಾಡ್ತಿದ್ದಾರೆ. ಯಾಕಂದ್ರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಪರ್ಸೆಂಟೇಜು ಇದು ಜಾಸ್ತಿ ಆದಾಗ ಆಲ್ರೆಡಿ ನಮ್ಗೆ ಹೊರೆ ಆಗಿದೆ ಅಂತ ಆರಂಭದಲ್ಲೇ ಅಪಸ್ವರ ಎತ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗಿನ ಸಂದರ್ಭ ಏನಿದೆ, ರೆವಿನ್ಯೂ ಕಲೆಕ್ಷನ್ ದೃಷ್ಟಿಯಿಂದ ನೋಡೋದಾದರೆ ಮಾರ್ಗಗಳು ಕಡಿಮೆ. ಯಾಕಂದರೆ ಎಲ್ಲಿಂದ ನಮಗೆ ದುಡ್ಡು ಬರುತ್ತೆ, ಕಲೆಕ್ಷನ್ ಎಲ್ಲಿಂದ ಬರುತ್ತೆ, ರೆವಿನ್ಯೂ ರಾಜಸ್ವ ಎಲ್ಲಿಂದ ಬರುತ್ತೆ ಅಂದರೆ ಮಾರ್ಗಗಳು ಕಡಿಮೆ. ಈ ಮಾರ್ಗಗಳ ನಡುವೆ ಮತ್ತೆ ಈಗ ಆಲ್ರೆಡಿ ಸಾಲದ ಬಗ್ಗೆ ಆಲ್ರೆಡಿ ಇವರು ಮಾತಾಡಿದ್ದಾರೆ. ಸಾಲದ ಹೊರೆ ಜಾಸ್ತಿ ಆಗುತ್ತೆ ಅಂತ ಈಗ ನಾವು ಆಲ್ರೆಡಿ ವಿಡಿಯೋ ಕ್ಲಿಪ್ಸ್ ಕೂಡ ನೋಡಿದ್ವಿ. ಸೊ ಇದರ ಜೊತೆಗೆ ಒಂದು ಕುತೂಹಲವಂತೂ ಇದ್ದೇ ಇದೆ. ಜನಗಳನ್ನು ಒಂದಷ್ಟು ತೃಪ್ತಿಪಡಿಸಲಿಕ್ಕೆ, ಖುಷಿಪಡಿಸಲಿಕ್ಕೆ ಏನಾದರೂ ಒಂದು ಮಾರ್ಗ ಹುಡುಕಿರ್ಬೋದಾ ಅನ್ನುವಂಥ ನಿರೀಕ್ಷೆ ಶ್ರೀಸಾಮಾನ್ಯರಲ್ಲಿ ಇದ್ದೇ ಇದೆ.
ಯಾಕಂದರೆ ಮಾರ್ಗ ಇರ್ಬೋದು ಸರ್? ಅಲ್ಲ, ಯಾಕಂದರೆ ಈಗ ಎಷ್ಟೇ ಫ್ರೀ ಬೀಸ್ ಕೊಟ್ಟರೂ ಕೂಡ ಜನಕ್ಕೆ ಇನ್ನೂ ಏನಾದರೂ ಕೊಡ್ಬೋದಲ್ವಾ? ಯಾಕಂದರೆ ಶ್ರೀಸಾಮಾನ್ಯನ ಬದುಕು ಇವತ್ತು ಹೇಗೆ ಕಾಸ್ಟ್ ಆಫ್ ಲಿವಿಂಗ್ ಬೆಂಗಳೂರಿನಂತಹ ನಗರದಲ್ಲಿ ಹೆಚ್ಚಾಗಿದೆ, ಮನೆ ಬಾಡಿಗೆ ಜಾಸ್ತಿ ಆಗಿದೆ, ಅಥವಾ ಬೇರೆ ಬೇರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ಇವೆಲ್ಲವೂ ಜಾಸ್ತಿ ಆದಾಗ ಏನಾದರೂ ಸಿಗ್ಬೋದಾ ಅನ್ನುವಂಥ ನಿರೀಕ್ಷೆ ಸಹಜ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಒಬ್ಬ ಪ್ರಜೆಯಾಗಿ ಅದು ಆತನ ಏನು ನಿರೀಕ್ಷೆ ಇದ್ದೇ ಇರುತ್ತೆ. ಆದರೆ ಬೆಂಗಳೂರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ವಂತ ಮನೆ ಕಟ್ಕೊಳ್ಳೋಕೆ ಈಗ ಒಂದು 10 ವರ್ಷದ ಹಿಂದೆ ಬರೋರು ನಂದೇ ಅಂತ ಒಂದು ಮನೆ ಆಗಲಿ ಅಂತ ಈಗ ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ. ಖಂಡಿತ. ಈಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಆದರೆ ರೆಂಟಲ್ ಅಗ್ರಿಮೆಂಟ್ ಮಾಡೋಕೆ ಇಷ್ಟೊಂದು ದುಡ್ಡ ಅಲ್ಲ, ಇವತ್ತು ಸಾಲದ ಶೂಲವಿಲ್ಲದಂತಹ ವ್ಯಕ್ತಿನೇ ಇಲ್ಲ ಅಂತ ನಾವು ಎಲ್ಲಿ ಟಾರ್ಚ್ ಹಾಕೊಂಡು ನೋಡ್ಕೊಂಡು ಸಿಗಲ್ಲ. ಅದರಲ್ಲೂ ಕೂಡ ಮೊದಲೆಲ್ಲ ಒಂದು ರೆಂಟಲ್ ಅಗ್ರಿಮೆಂಟ್ ನೀವೇ ಹೇಳಿದ ಹಾಗೆ ಒಂದು ಮಿನಿಮಮ್ ಅಮೌಂಟ್ ಖರ್ಚು ಮಾಡಿದ್ರೆ ಆಗ್ತಾ ಇತ್ತು. 150-500 ರೂಪಾಯಿ ಒಳಗೆ ಮುಗ್ದೇ ಹೋಗ್ತಿತ್ತು. ಈಗ ನಮ್ಮ ಏನು ರೆಂಟಲ್ ಡೆಪಾಸಿಟ್ ಏನಿದೆ, ಸೊ ಅದರ ಮೇಲೆ ನಾವು ಪರ್ಸೆಂಟೇಜ್ ರಿಜಿಸ್ಟ್ರೇಷನ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಿ ಅದರ ಮೇಲೆ ನಾವು ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಅಷ್ಟೇ, ಒಬ್ಬ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೋಬೇಕಾ ಅನ್ನುವಂಥದ್ದು ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಮಾಡ್ತಿದ್ದಾರೆ. ಹಂಗೆ ನೀವು ಹೇಳಿದ ಕಾಂಟೆಕ್ಸ್ಟ್ ಅಲ್ಲೇ ಯೋಚನೆಗಳು ದಿಕ್ಕು ತಪ್ಪಿದಾವೆ ಸರ್. ಎಲ್ಲ ಬೇರೆ ದಾರಿಗಳನ್ನು ಹಿಡಿತಿದ್ದಾರೆ. ಯಾವುದು ಲೆಕ್ಕ ಇಟ್ಟರೆ ಪ್ರಾಬ್ಲಮ್ ಅಂತ ಲೆಕ್ಕ ಬೇಡ ಅನ್ನೋ ಮೆಂಟಾಲಿಟಿ ಬಂದ್ಬಿಟ್ಟು ಅದನ್ನೇ ಹೇಳ್ತಾ ಇರೋದು. ಈಗ ಒಂದು ನಮಗೆ ಸರಿಯಾದ ಟ್ರ್ಯಾಕಲ್ಲಿ ಹೋಗಬೇಕಾದ್ರೆ, ಇಡೀ ರಾಜ್ಯ ಒಂದು ಟ್ರ್ಯಾಕಲ್ಲಿ ಹೋಗಬೇಕಾದ್ರೆ ಶ್ರೀಸಾಮಾನ್ಯನಿಗೆ ಹೊರೆಯಾಗಬಾರದು. ಯಾವಾಗ ಅವನಿಗೆ ಹೊರೆ ಆಗೋದಿಲ್ಲ, ಅವನು ಎಲ್ಲ ಸರಿಯಾದ ರೀತಿಯಲ್ಲಿ ಏನು ನಮ್ಮ ಕಾನೂನನ್ನು ಪಾಲಿಸ್ತಾನೆ ಮತ್ತು ಸರಿಯಾದ ಟ್ರ್ಯಾಕಲ್ಲಿ ನಡೀಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾವಾಗ ಹೊರೆ ಆಗ್ತಾ ಹೋಗುತ್ತೆ, ಸೊ ಬೇರೆ ಏನಾದರೂ ಮಾರ್ಗಗಳಿದಾವ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಾಗಬಾರ್ದು. ಯಾಕಂದರೆ ಸರ್ಕಾರ ಯಾವಾಗಲೂ ಕೂಡ ಯಥಾರಾಜ ತಥಾ ಪ್ರಜಾ. ಸರ್ಕಾರ ಜನರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು. ಅದರಲ್ಲೂ ಒಂದು ಗೌರವಯುತವಾದ ಆರ್ಥಿಕವಾಗಿ ಬಲಿಷ್ಠವಾದಂತಹ ಒಂದು ಬದುಕನ್ನು ಕಟ್ಟಿಕೊಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ರೀತಿಯ ಮಾರ್ಗಗಳನ್ನು ಬಳಸದೆ ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಸುವಂತಹ ನಿಟ್ಟಿನಲ್ಲಿ ಶ್ರೀಸಾಮಾನ್ಯ ಯೋಚಿಸುವಂತಹ ಮಟ್ಟಿಗೆ ಪರಿಸ್ಥಿತಿ ಇರಬೇಕು. ಸೊ ಈ ನಿಟ್ಟಿನಲ್ಲಿ ನಾಳಿನ ಆಯವ್ಯಯ ಖಂಡಿತ ಶ್ರೀಸಾಮಾನ್ಯರಲ್ಲಿ ಕುತೂಹಲ ಮನೆ ಮಾಡಿರುವಂಥದ್ದು ಖರೆ. ಇದರ ಜೊತೆಗೆ ಎಲ್ಲಿ ಸಿದ್ದರಾಮಯ್ಯನವರು ತಮ್ಮ ಬಡ್ಜೆಟ್ನಲ್ಲಿ ಶ್ರೀಸಾಮಾನ್ಯನನ್ನು ತೃಪ್ತಿಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಇದ್ದೇ ಇದೆ. ಖಂಡಿತ. ಬಂಗೇರ ಸರ್, ನೀವು ಹೇಳಬೇಕು, ಕನ್ನಡಿಗರ ಮನಸ್ಥಿತಿ ನೋಡೋದಾದ್ರೆ ಸರ್, ಕಷ್ಟಪಟ್ಟು ಇಷ್ಟಪಟ್ಟು ದುಡಿತಾರೆ, ಗಳಿಸ್ತಾರೆ, ತೆರಿಗೆನೂ ಕಟ್ಟುತ್ತಾರೆ, ಆದರೂ ಕೂಡ ಬದುಕು ಹೊರೆಯಾಗಿದೆ ಸರ್. ಈ ಹೊರೆಯನ್ನು ಇಳಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾರೆ. ಅಲ್ಲ, ನೀವು ಹೇಳೋದು ಎಲ್ಲ ಒಪ್ಕೊಳ್ತೇನೆ. ಈಗ ಅಂಕಿಅಂಶಗಳನ್ನು ಕೊಟ್ಟರು, ಒಬ್ಬೊಬ್ಬರ ತಲೆ ಮೇಲೆ ಎಷ್ಟು ಸಾಲ ಇದೆ ಅಂತ ಹೇಳಿದರು. 1,10,000. ನಾನು ಸಾಲನೇ ಮಾಡಿಲ್ಲ, ಬಟ್ ನನಗೆ ಸಾಲ ಬಿದ್ದಿದೆ. ಆಮೇಲೆ ಈ ಸರ್ಕಾರ ಬಂದದ್ದು ಅಹಿಂದ ಮತ್ತು ಪಂಚ ಗ್ಯಾರಂಟಿ, ಆಯಿತಾ? ಅಹಿಂದ ಮತ್ತು ಪಂಚ ಗ್ಯಾರಂಟಿ ಆದಾದ್ಮೇಲೆ ಏನೇನು ನಮ್ಮ ಮೇಲೆ ಹೊರೆ ಆಗಬೇಕಾ, ತೆರಿಗೆ ಹೊರೆ ಆಗಬೇಕಾ ಹಾಗಿದ್ದಾರೆ. ಎಕ್ಸೈಸಲ್ಲಿ ಜಾಸ್ತಿ ಆಯಿತು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಯಿತು, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಆಯಿತು. ಆಮೇಲೆ ನೀವು ಬಾಡಿಗೆಗೆ ಮನೆ ತಗೊಳ್ಬೇಕಾದ್ರೂ ಅದಕ್ಕೂ ನಾವು ಏನು ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು. ಈಗ ಮೊದಲಿರಲಿಲ್ಲ. 500 ರೂಪಾಯಿ ಸ್ಟಾಂಪ್ ಪೇಪರ್ ತಗೊಂಡೋಗ್ಬಿಟ್ಟು ನೀವು ಎಷ್ಟು ವರ್ಷಕ್ಕೆ ತಗೊಳ್ತೀರಾ, 3 ವರ್ಷಕ್ಕೆ ಎಷ್ಟು ಆಗುತ್ತೆ ಅಷ್ಟಕ್ಕೆ ನಾವು ಇದು ಕಟ್ಟಬೇಕು. ಅಲ್ಲ, ಇದನ್ನೆಲ್ಲ ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಸೂಲಿಬಾಜಿ ಸರ್ಕಾರ ಆಯಿತು. ಇದೊಂದು ವಸೂಲಿಬಾಜಿ ಸರ್ಕಾರ. ನಿಮಗೆ ಇನ್ನೊಂದು ಪರಿಸ್ಥಿತಿ ಹೇಳ್ತೇನೆ. ಒಂದು ಪರಿಸ್ಥಿತಿ ಈಗಿರುವ ವಾಸ್ತವ ಸ್ಥಿತಿ. ಎರಡನೇದು ಏನಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇರಾನ್, ಇಸ್ರೇಲು, US ಈ ಯುದ್ಧದಿಂದಾಗಿ 1 ವಾರ ಜಾಸ್ತಿ ಹೋಯ್ತಂತೆ ಅಂತ ಹೇಳಿದ್ರೆ ನಮ್ಮ ಕೈಗಿಂದ ಹೋಗ್ಬಿಡ್ತದೆ ಎಲ್ಲ. ಆ ಪರಿಸ್ಥಿತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಗಾರ್ಮೆಂಟ್ ಫ್ಯಾಕ್ಟ್ರಿಗಳೆಲ್ಲ ನಿಂತಿದೆ, ಸ್ಟ್ಯಾಂಡ್ ಸ್ಟಿಲ್. ಯಾಕಂತೇಳಿ ಇನ್ನು ಕಸ್ಟಮರ್ ಹೋಗ್ತಾ ಇಲ್ಲ. ಇನ್ನು ಅಲ್ಲಿ ಹೋಗಿ ಮಧ್ಯದಲ್ಲಿ ನಿಂತಿದೆ. ಒಂದಾಯ್ತು ಅಂದರೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ಯಾರು ಇರೋದು, ದಿನ ಕೆಲಸ ಮಾಡೋರು ಯಾರು ಇರೋದು? 15,000 20,000 ಒಳಗಡೆ ಇರುವಂಥ ಜನನೇ ಇರೋದಲ್ಲಿ ಜಾಸ್ತಿ. ಅದೊಂದಾಯಿತು. ಅದಾದಮೇಲೆ ಬಾಕಿ ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ಈಗ ನನ್ನಂಥವರೇ ಇದ್ದಾರೆ ಎಕ್ಸ್ಪೋರ್ಟ್ ಮಾಡೋರು. ನಿಂತಿದ್ದೇವೆ. ಫೆಬ್ರವರಿಯಲ್ಲಿ ಹೋದದ್ದು ಮುಗಿದೋಯ್ತು. ಫೆಬ್ರವರಿಯಲ್ಲಿ ಆರ್ಡರ್ ಇಲ್ಲ, ಮಾರ್ಚಲ್ಲಿ ಆರ್ಡರ್ ಇಲ್ಲ, ಏಪ್ರಿಲಲ್ಲಿ ಬರೋದಿಲ್ಲ. ಯಾಕೆಂದರೆ ಇಲ್ಲಿಂದ ಹೋಗುವಂಥದ್ದು ಅದು ಯಾವುದು ಹೊರ್ಮುಜ್ ಸ್ಟ್ರೇಟಲ್ಲಿ ಹೋಗಬೇಕು. ಆಮೇಲೆ ಎಣ್ಣೆ, ತೈಲ ನಾವು ತಗೊಳ್ಳಿ. ನಮ್ಮ ಅಣ್ಣ ದೊಡ್ಡಣ್ಣ ಟ್ರಂಪ್ ಅವ್ರು ಏನು ಹೇಳಿದರು, ನೀವು ರಷ್ಯಾನ ತಗೊಳ್ಬೇಡಿ, ನಾನೆಲ್ಲ ಕೊಡಿಸ್ತೀನಿ ನಿಮಗೆ ಅಂತ ಹೇಳ್ಬಿಡ್ಲಿ. ಆಯಿತು, ನಮ್ಗೆ ಎಷ್ಟು ಬೇಕೋ 60 ರೂಪಾಯಿಗೆ, ನಮ್ಮ ಲೆಕ್ಕ ಪ್ರಕಾರ 60-70 ರೂಪಾಯಿ ಒಳಗಡೆ ಬರಬೇಕು ನಮಗೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ತೈಲ ಒಂದು ಕಡೆಯಿಂದ ಬರ್ತಾ ಇಲ್ಲ, ಈ ಕಡೆಯಿಂದ ರಷ್ಯಾದವರು ನಮಗೇನೋ ಕೈ ಕೊಟ್ಟಿದ್ದಾರೆ. ಈಗ ಆಯ್ತಮ್ಮ, ನಿಮ್ಗೆ ಎಷ್ಟು ಬೇಕೋ ನಾವು ಕೊಡ್ತೇವೆ ಅಂತೇಳಿ.
ಯಾರು ಮಾತಾಡೋಂಗಿಲ್ಲ. ನಾವು ಬದುಕಬೇಕಾ ನಾವು ತಗೊಳ್ಬೇಕು ಅಲ್ಲಿಂದ ಅಲ್ವಾ. ಒಂದು ತೈಲ ಬೆಲೆ ಜಾಸ್ತಿ ಆಗುತ್ತೆ, ಎರಡನೇದು ಏನಂತೇಳಿ ಇನ್ಫ್ಲೇಷನ್, ಪಾಸಿಬಿಲಿಟಿ ಆಫ್ ಇನ್ಫ್ಲೇಷನ್ ಆಗುತ್ತೆ, ಮೂರನೇದು ಏನಂತ ಹೇಳಿದ್ರೆ ಇವರಲ್ಲಿ ಗ್ಯಾರಂಟಿ ಸ್ಕೀಮಲ್ಲಿ ಬಂದಂಥ ಮೈನಸ್ ಇದೆಯಲ್ಲ ಅದನ್ನು ಮುಚ್ಚುವುದಕ್ಕೋಸ್ಕರ ಮೈನಸ್ ಆಗಿದೆ. ಮೈನಸ್ ಹೇಗಿದೆ ಹೇಳ್ಬಿಟ್ರಲ್ಲ. ಈಗ ಎಷ್ಟು ಸ್ವಾಮಿ ನಿಮ್ಮ ಹೇಳಿ, 1,13,00,000 ಸಾಲ. ನಮಗೆ ಲಯಬಿಲಿಟಿ ಇರುವುದು 1,69,000 ಕೋಟಿ. ಅಲ್ಲ, ಇನ್ನೂ ಇದ್ರ ಜೊತೆಗೆ ಆ್ಯಡ್ ಮಾಡೋದಾದ್ರೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಬ್ಬ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರು, ಅನುಕೂಲಸ್ಥರು ದಯಮಾಡಿ ಫ್ರೀ ಬೀಸ್ ನ ತಗೋಬೇಡಿ, ಗಿವ್ ಇಟ್ ಅಪ್ ಪಾಲಿಸಿ ಅನ್ನುವಂತಹದ್ದನ್ನ. ಫ್ರೀ ಬೀಸ್ ಏನ್ ಗೊತ್ತಾ ನಿಮ್ಗೆ, ಒಂದು ಹೇಳಿದ್ರೆ ಈಗ ಅಗತ್ಯ ಇತ್ತ ಅಂತ ಕೇಳಿದ್ರೆ ಫ್ರೀ ಬೀಸ್ ಎಲ್ಲ ಅಗತ್ಯ ಇತ್ತ, ಯಾಕಂದ್ರೆ ಓಟ್ ಬೇಕು ನಮ್ಗೆ, ನಾವು ಫ್ರೀ ಸರಿ ಕೋಟೆ ಕೊಳ್ಳೆ ಹೊಡೆದಾಯ್ತು. ಈಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅಲ್ಲ, ಚರ್ಚೆ ಮಾಡೋದು ಅಂದ್ರೆ ಯಾವ್ದು ಫ್ರೀ ಬೀಸ್ ಬಗ್ಗೆ ಯೋಚನೆ ಮಾಡಬೇಕು ಈ ಸರ್ಕಾರ. ಇಲ್ಲ, ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನುಕೂಲಸ್ಥರು ಇದರಿಂದ ಸ್ವಲ್ಪ ಹೊರಗಿಡಿ. ಯಾರು ಸರ್ ಅದಕ್ಕೆ ಮೈಂಡ್ ಸೆಟ್ ಆಗ್ಬಿಟ್ಟಿದೆ, ಯಾರು ಬಿಟ್ಕೊಡ್ತಾರೆ? ಅನುಕೂಲಸ್ಥರು ಯಾರು ಅನುಕೂಲಸ್ತಾರೆ ಅವರಿಗೆ ಫೈನಾನ್ಷಿಯಲಿ ಅಲ್ಲ, ಅದಕ್ಕೆ ಫ್ರೇಮ್ವರ್ಕ್ ಕೊಟ್ಟಿದ್ದಾರೆ. ಒಂದು ಎಲೆಕ್ಟ್ರಿಸಿಟಿ, ಫ್ರೀ ಎಲೆಕ್ಟ್ರಿಸಿಟಿ. ಸರ್, ಈಗ ಅಂದ್ರೆ ಓಪನ್ ಆಗಿ ಜನಸಾಮಾನ್ಯರ ಧ್ವನಿಯಾಗಿ ಈ ವಿಚಾರ ನಾನು ಪ್ರಸ್ತಾಪ ಮಾಡೋದು, ಈ ಮಧ್ಯಮ ಅಪ್ಪರ್ ಮಧ್ಯಮ ಅಂತೇನೋ ಇದ್ರಲ್ಲ, ಅವರು ಈಗ ಕಷ್ಟದಲ್ಲಿದ್ದಾರೆ ಅಂತ ತೆರಿಗೆ ಇನ್ನೊಂದು ವಿಚಾರ ಹೇಳ್ತೇನೆ. ಒಂದು ವಾರ್, ಎರಡನೇದು ನಾವು 37 ರಾಷ್ಟ್ರಗಳ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡಿದ್ದೇವೆ. 27 ರಾಷ್ಟ್ರಗಳಲ್ಲಿ ನಾವು ಯುರೋಪಿಂದು ನಾವೇನ್ ಮಾಡ್ಕೊಂಡಿದ್ದೇವೆ, ಫ್ರೀ ಟ್ರೇಡ್ ಮಾಡ್ಕೊಂಡಿದ್ದೇವೆ ಅಲ್ವಾ. ನಾವು ಎಕ್ಸ್ಪೋರ್ಟ್ ಮಾಡಿ ಈಸಿ ಆಗುತ್ತೆ, ಫ್ರೀ. ನಮ್ದು ಅಲ್ಲಿಂದ ಒಂದು ಕೆಲವು ಐಟಮ್ಗಳಿಗೆ ಒಂದು 10% 20% ಬೀಳ್ಬೋದು, ಬಾಕಿದ್ದಕ್ಕೆಲ್ಲ ನಾವು ಇದಿಲ್ಲ, ಸುಂಕ ಇಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಬಾಕಿ ದೇಶದಲ್ಲಿ ಇನ್ಕ್ಲೂಡಿಂಗ್ ಇಸ್ರೇಲ್ ನಾವು ಮಾಡಿದ್ದೇವೆ, ಅಂದ್ರೆ ಇನ್ನು 10 ಅಂದ್ರೆ 37 ರಾಷ್ಟ್ರಗಳಲ್ಲಿ ಮಾಡಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ಈ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಈಗಾಗಲೇ ಕೊಟ್ಟಿದ್ದಾರೆ, MSMEಗೆ 7 ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಆ 7 ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ, ಅದು ಇಂಪ್ಲಿಮೆಂಟ್ ಆಗಿ ನಮ್ಗೆ ಕೈಗೆ ಬಂದ್ರೆ ಅದು ಬಹಳ ಒಳ್ಳೇದಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿರುವ ಸರ್ಕಾರ, ನಾವೇನೋ GST ಜಾಸ್ತಿ ಎರಡನೇ ಸ್ಥಾನದಲ್ಲಿದ್ದೇವೆ, ಏನೇನೋ ಹೇಳ್ತಾ ಇರ್ತೇವೆ. ಆಯ್ತು ಬಿಡಿ, 2ನೇ ಸ್ಥಾನದ 1ನೇ ಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ ನಮ್ಮಲ್ಲಿ ಒಂದು ಉತ್ಪಾದನೆ ಜಾಸ್ತಿ ಆಗಬೇಕು, ಎರಡನೇದು ಉದ್ಯೋಗ ಸೃಷ್ಟಿ ಆಗಬೇಕು. ಈ ಬಜೆಟ್ನಲ್ಲಿ ಬೇಕಾದ ಏನು ಗೊತ್ತಾ, ನಮ್ಮ ಒಂದು ದೃಷ್ಟಿಕೋನ ಏನಂತ ಹೇಳಿದ್ರೆ, ಒಂದು ಉತ್ಪಾದನೆ ಜಾಸ್ತಿ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಈ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡುವಂತ ಮಾಡಬೇಕಾಗುತ್ತೆ. ನಾವು ಫ್ರೀ ಬಿ ಕೊಟ್ಟು 5 ಕಿಲೋ ಅಕ್ಕಿ ಕೊಡ್ತೇನೆ, ನಿಮಗೆ ಫ್ರೀ ಕೊಡ್ತೇನೆ, ಎಲ್ಲ ಫ್ರೀ, ಕೆಲಸ ಮಾಡಬೇಡ ಅಂತ ಪರಿಸ್ಥಿತಿ ಆಗಿದೆ ಎಲ್ಲ ಕಡೆ. ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲ, ಈ ನಮ್ಮ ಕೆಳಗಡೆ ಕೆಲಸ ಮಾಡುವವರು ಲೇಬರ್ ವರ್ಕರ್ಸ್ ಇರಲ್ಲ, ಮೊದಲೆಲ್ಲ 29-30 ಡೇಸ್ಗೆ ಬರ್ತಾ ಇದ್ರು. ಒಂದಿನ ರಜೆ ಇರ್ತದವ್ರಿಗೆ ಕೊಡ್ತೇವೆ, ಆಮೇಲೆ ಸಂಡೇ ರಜೆ ಇರ್ತದೆ ಕೊಡ್ತೇವೆ, ಆಮೇಲೆ ಗೌರ್ಮೆಂಟ್ ಹಾಲಿಡೇಸ್ ಕೊಡ್ತೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ವಾರದಲ್ಲಿ 3 ದಿನ ಬರ್ತಾನೆ, ಆಮೇಲೆ ಬರೋದಿಲ್ಲ, ಕೆಲಸ ಮಾಡೋದಿಲ್ಲ. ನಾವೇ ಅವ್ರಿಗೆ ಕರೆದು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಅಲ್ಲ, ನಾವೇನು ಗೊತ್ತು, ಇದು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್. ನಾವೇನು ಮಾಡ್ಬೇಕಂತ ಹೇಳಿದ್ರೆ, ನೀವು ಯಾವ ಫ್ಯಾಕ್ಟ್ರಿಗೆ ಹೋಗಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸಗಾರರು, ಕೆಳಗಡೆ ಇರೋ ಕೆಲಸಗಾರರು ಟ್ರೈನಿಂಗ್ ಮಾಡಿಬಿಟ್ಟು ಅವಳಿಗೆ ಬೇಜಾನು ಫೆಸಿಲಿಟಿ ಕೊಟ್ಟು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಟ್ಟು, ಆಮೇಲೆ ಆರ್ಥಿಕವಾಗಿ ಏನು ಬೇಕಾದರೂ ಸಾಲ ಕೊಡ್ತೇವೆ ಅಂತ ಹೇಳಿದ್ರೆ ಅದು ಕೊಟ್ಟರು. ಆದರೂ ಅವನು ವಾರಕ್ಕೆ ಬರೋದು ಖಂಡಿತ. ಇವತ್ತು ನಾವು ಓವರಾಲ್ ಈಗ ನಮ್ಮಲ್ಲಿ ಸಮಸ್ಯೆಗಳಿದ್ದಾವೆ. ಯಾಕಂದರೆ ಎಲ್ಲಿ ಪ್ರೊಡಕ್ಷನ್ ಯಾಕೆ ಕಡಿಮೆ ಆಗ್ತಿದೆ ಅಂದರೆ, ಪ್ರೊಡಕ್ಷನ್ನಲ್ಲಿ ನಾವು ನಮ್ಮ ಮನಸ್ಥಿತಿನೂ ಬದಲಾಗ್ತಾ ಇದೆ. ಅದನ್ನು ಒತ್ತೆಟ್ಟಿಗಿಟ್ರೆ ನಾವು ಬರೀ ಬಜೆಟ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಈಗ ಆಲ್ರೆಡಿ ಬೇಸಿಗೆ ಬರ್ತಿದೆ, ನೀರಿನ ಸಮಸ್ಯೆ ಶುರುವಾಗುತ್ತೆ, ಮನುಷ್ಯನ ಆರೋಗ್ಯ ಸಮಸ್ಯೆ ಶುರುವಾಗುತ್ತೆ, ಅವನಿಗೆ ಬೇಕಾಗಿರ್ತಕ್ಕಂಥ ಎಷ್ಟೋ ಜನ ಮನೆಗಳಿಲ್ಲ, ಎಲ್ಲೋ ಗುಡ್ಸ್ಲಲ್ಲಿ ಮತ್ತೆಲ್ಲೋ ಇರ್ತಾರೆ, ಸೊ ಅವ್ರಿಗೆ ಸಮಸ್ಯೆಗಳು ಶುರುವಾಗುತ್ತೆ. ಮತ್ತೆ ಏಕಾಏಕಿ ಮಳೆ ಬಂತು, ಅಲ್ಲೊಂದು ಸಮಸ್ಯೆ ಶುರುವಾಗುತ್ತೆ. ಸಮಸ್ಯೆಗಳ ಸರಮಾಲೆ ಅನ್ನುವಂಥದ್ದು ಮನುಷ್ಯನಿಗೆ ಇದ್ದೇ ಇರುತ್ತೆ. ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ ನೋಡಿ. ಆಗಲೇ ಪ್ರಭಾಕರ್ ಅವರು ಉಲ್ಲೇಖ ಮಾಡಿದ್ರು, ವರಮಾನ ಅನ್ನೋದು ಕಡಿಮೆ ಆಗಿದೆ, ಇಂಥ ಸಂದರ್ಭದಲ್ಲಿ ಖರ್ಚು ಕಡಿಮೆ ಮಾಡಿಕೊಂಡ್ರೆ ಜಾಣತನ ಅಂತ ಹೇಳಿ. ಬಟ್ ಕರ್ನಾಟಕದ ಸದ್ಯದ ಪರಿಸ್ಥಿತಿಯನ್ನು ನಾವು ಉಲ್ಲೇಖ ಮಾಡೋದಾದರೆ, ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಹಿಡಿದಿದೆ ಅನ್ನೋದಾದರೆ ಅದು ಗ್ಯಾರಂಟಿ ಯೋಜನೆಗಳಿಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಏನು ಕೆಲಸ ಮಾಡ್ತಿರೋ ಬಿಟ್ಟರೋ, ಮಹಿಳೆಯರ ಸಬಲೀಕರಣದ ಹೆಸರಿನಲ್ಲಿ 2,000 ರೂಪಾಯಿ ಅಕೌಂಟಿಗೆ ಬಂದು ಬೀಳುತ್ತೆ, ಲೈಟ್ ಬಿಲ್ ಕಟ್ಟಂಗಿಲ್ಲ, ಉದ್ಯೋಗ ಇಲ್ವಾ 3,000 ಇಲ್ಲ 1,500 ರೂಪಾಯಿ ನಿಮಗೆ ಲಭ್ಯವಾಗುತ್ತೆ. ಇಂಥ ಒಂದು ಸನ್ನಿವೇಶದಲ್ಲಿ ವರ್ಷಕ್ಕೆ ನೀವು 52ರಿಂದ 58,000 ಕೋಟಿಯನ್ನೇ ಅಲ್ಲೇ ನೀವು ವಿನಿಯೋಗಿಸಿರೋದ್ರಿಂದಾಗಿ ಉಳಿದ ಸಮಸ್ಯೆಗಳಿಗೆ ನೀವು ಹೇಗೆ ಹಣವನ್ನು
ಬಳಕೆ ಮಾಡ್ತೀರಿ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ನಾಳಿನ ಈ ಬಜೆಟ್ ಕುತೂಹಲವನ್ನು ಹೆಚ್ಚು ಮಾಡಿದೆ. ಇಂತೆಲ್ಲ ಸಮಸ್ಯೆಗಳ ನಡುವೆ ಸಿದ್ದರಾಮಯ್ಯನವರು, ಯಾಕಂದರೆ ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ, ಈ ಬಜೆಟ್ ವಿಷಯದಲ್ಲಿ, ಆರ್ಥಿಕತೆಯ ವಿಷಯದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರೋರು, ಏನೋ ಒಂದು ಆಶಾಕಿರಣದ ಥರ ಜನಸಾಮಾನ್ಯರಿಗೆ, ನಾಗರಿಕರಿಗೆ, ಆ ಮತದಾರ ಪ್ರಭುಗಳಿಗೆ ಹೊಸ ಯೋಜನೆಯನ್ನು ಕೊಡುವಂಥ ಸಾಧ್ಯತೆ ಇದೆಯಾ? ಯಾವುದೇ ಬಜೆಟ್ ಮಂಡನೆ ಆಗಲಿ ಅಂಥ ಸಂದರ್ಭದಲ್ಲಿ ಜನಸಾಮಾನ್ಯರು, ತೆರಿಗೆ ಕಟ್ಟುವಂಥ ಜನಸಾಮಾನ್ಯರು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರತಿಯೊಬ್ಬ ಕೂಡ ಟ್ಯಾಕ್ಸ್ ಪೇಯರ್, ಅವ್ರದ್ದೆಲ್ಲ ಮನಸ್ಸಿನ ಇಚ್ಛೆ ಏನು ಅಂದರೆ ಸರ್, ಮೂಲಭೂತವಾಗಿ ಸೌಕರ್ಯ ಬೇಕು. ಈಗ ನಾವು ಬಿಲೋ ಪಾವರ್ಟಿ ಲೈನ್ ಅಂದ್ಕೊಂಡ್ರು, ಅವರು ನಮಗೆ ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿರಬೇಕು, ಶಾಲೆಗಳು ಚೆನ್ನಾಗಿರಬೇಕು, ನಾವು ಓಡಾಡೋಕ್ಕೆ ರಸ್ತೆ ಚೆನ್ನಾಗಿರಬೇಕು, ಇಂಥದ್ದೇ ಬೇಸಿಕ್ ಕೇಳೋದು. ಸೊ ನಾವು ಮಿಡಲ್ ಕ್ಲಾಸು ಅಪ್ಪರ್ ಅಂತ ಹೇಳಿದ್ರೆ ಅವ್ರದ್ದು ಸಣ್ಣ ಪುಟ್ಟ ನಿರೀಕ್ಷೆಗಳು ಅಂತ ಅನ್ಕೋಬೋದು. ದುಡಿಯೋದಕ್ಕಿಲ್ಲಿ ಮನಸ್ಸಿದೆ, ಬಟ್ ಅದನ್ನು ಮೀರಿ ಈಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರುವುದರಿಂದಾಗಿ ಆದಾಯದ ಕ್ರೋಢೀಕರಣ ಎಲ್ಲೆಲ್ಲ ಆಗಬೇಕು ಎಲ್ಲನೂ ಆಗಿಬಿಟ್ಟಿದೆ. ಹಾಗಾಗಿ ಪ್ರಭಾಕರ್ ಹೇಳ್ದಂಗೆ ಇನ್ನೂ ಏನೋ ಒಂದು ಆಶಾಕಿರಣ ಅಂತ ಹೇಳಿದ್ರು ನನ್ಗೆ ಎಲ್ಲಿ ಅನ್ನೋವಂಥದ್ದು ಕುತೂಹಲ. ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಏನು ಗೊತ್ತಾ, ಉದ್ಯೋಗ ಸೃಷ್ಟಿ ಮಾಡು, ಉದ್ಯಮಿ ಆಗು. ಇದು ನಮ್ಮಲ್ಲಿ ಈ ಒಂದು ಘೋಷಣೆ ಮುಖಾಂತರ ಬಂದಂಥ ಸರ್ಕಾರ ಹಿಂದಿನ ಸರ್ಕಾರ. ಈಗ ಏನಾಗುತ್ತೆ ಅಂತೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಆದರೆ ರಾಜ್ಯ ಮಟ್ಟದಲ್ಲಾಗಲಿ ಇದನ್ನು ಪೂರಕವಾಗಿ ತಗೊಳ್ಳಿಲ್ಲ ಅಂತೇಳಿದೆ ಈ ಒಂದು ವಾರ ಯಾವ ಸ್ಟೇಜಿಗೆ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಮಗೇನೋ ನಾವು ಯಾವ ಲೆಕ್ಕದಲ್ಲೂ ಆ ಕಡೆ ಈ ಕಡೆ ಸೇರಿಕೊಂಡಲ್ಲದೆ ನಾವೇನು ಬದುಕ್ತಾ ಇದ್ದೇವೆ. ಅಲ್ಲಿ ಹೆಚ್ಚು ಕಮ್ಮಿ ಆದರೂ ನಮಗೆ ಹೆಚ್ಚು ಕಮ್ಮಿ ಆಗುತ್ತೆ. ಅಲ್ಲಿ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡು ಅಂತ ಹೇಳಿದ್ರು. ಉದ್ಯೋಗ ಎಷ್ಟು ಸೃಷ್ಟಿ ಮಾಡ್ತಾರೆ, ಹೇಗೆ ಸೃಷ್ಟಿ ಮಾಡ್ತಾರೆ, ಎಲ್ಲಿಗೆ? ಈಗ ಇರೋ 2.80 ಲಕ್ಷ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಅವ್ರು ಇನ್ನೂ ಹೇಳಿರೋದೇ 45,000 ಪ್ಲಸ್ ಅಷ್ಟೇ. ಇವ್ರು ಹೇಳಿರುವಂಥ ಮಾತಲ್ಲಿ ಅಪ್ಲೈನೇ ಆಗಲ್ಲ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡೋ 45,000 ಜನ ಸ್ಯಾಟಿಸ್ಫೈ ಆಗ್ಬೋದೇ ಹೊರತು ವಾಟ್ ಅಬೌಟ್ ದಿ ಅದರ್ ಸೋರ್ಸ್ ಆಫ್ ಪೀಪಲ್? ನಿರೀಕ್ಷೆಗಳೇನು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಆಟೋಮೆಟಿಕ್ ಆಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ವ್ಯವಹಾರ ಜಾಸ್ತಿ ಆಗುತ್ತೆ, ಯಾವುದೇ ಇರಲಿ. ಬಟ್ ಅದಕ್ಕೆ ಆದಾಯ ಮೂಲ ಬೇಕಲ್ಲ ಸರ್, ಆದಾಯ ಬೇಕು. ನಾನು ಅವಾಗಲೇ ಹೇಳ್ತಾ ಇದ್ದಂಗೆ, ನಾವು ಸಾಲ ಮಾಡಿ ತುಪ್ಪ ತಿನ್ನು ಅಂತೀವಿ. ಇವಾಗ ನಾವು ಸಾಲ ಮಾಡಿ ತುಪ್ಪ ತಿಂದು ಆಗೋಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಹುಡುಕ್ಬೇಕಾಗಿದೆ. ಇದನ್ನ ಒಂದ್ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಬೇರೆ ಕಡೆ ಹೇಳ್ತೀನಿ, ಪ್ಯಾರಲಲ್ ಆಗಿ ಏನಿದೆ ಅಂತ ಹುಡುಕ್ಬೇಕಾ? ಅಲ್ಲ, ಬೇರೆ ರೀತಿ ಹೇಳ್ತೀನಿ. ಒಂದು ಸೆಂಟರಿನ ಕೆಲಸ ಏನು? ಸ್ಟೇಟ್ಗಳನ್ನ ಎಂಪವರ್ ಮಾಡೋದು, ಶ್ರೀಸಾಮಾನ್ಯನ ಜೀವನ ಚೆನ್ನಾಗಿ ಮಾಡೋದು. ಸೆಂಟರ್ ಏನು ಮಾಡ್ತಾ ಇದೆ? ನಿಮ್ಮ GST, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಬ್ರ್ಯಾಕೆಟ್ನ 12.25 ಲಕ್ಷಕ್ಕೆ ಕೊಟ್ಬಿಟ್ಟು ಪ್ರತಿಯೊಬ್ಬ ಶ್ರೀಸಾಮಾನ್ಯನ ಕೈಯಲ್ಲಿ 1 ಲಕ್ಷ ರೂಪಾಯಿ ಉಳಿಸ್ಕೊಡ್ತಾ ಇದ್ದಾರೆ. ನೀನು 1 ಲಕ್ಷ ಕಟ್ಟಬೇಡಪ್ಪ ನನಗೆ ಅಂತ. ಈ 1 ಲಕ್ಷ = ನಮ್ಮ ಮನೆ ನಡೆದೋಗುತ್ತೆ, ನಮ್ಮ ಮನೆಗೆ ಬೇಕಾಗಿರೋ ಅಕ್ಕಿ ಬೇಳೆ ಸಾಮಾನು ಬಂದ್ಬಿಡುತ್ತೆ. ಇವತ್ತು ಸೆಂಟರ್ ಏನು ಮಾಡಿದೆ? ತುಂಬ ದೊಡ್ಡ ಪಿಕ್ಚರ್ ಯಾರೂ ನೋಡ್ತಾ ಇಲ್ಲ. EU ಸೈನ್ ಮಾಡಿದ್ದೀವಿ, ಮದರ್ ಆಫ್ ಆಲ್ ಡೀಡ್, ಫಾದರ್ ಆಫ್ ಆಲ್ ಅಗ್ರಿಮೆಂಟ್ಸ್. 9 ಗಲ್ಫ್ ಕಂಟ್ರಿಗಳ ಜೊತೆ ಸೈನ್ ಮಾಡಿದ್ದೀವಿ, ಬ್ರೆಜಿಲ್ ಜೊತೆ ಟೈಅಪ್ ಆಗಿದೆ, ರಷ್ಯಾ ಜೊತೆ ಟೈಅಪ್ ಆಗಿದೆ, ಸೌತ್ ಆಫ್ರಿಕನ್ ಕಂಟ್ರೀಸ್ ಜೊತೆ, ಆಫ್ರಿಕನ್ ಕಂಟ್ರೀಸ್ ಜೊತೆ ಆಗಿದೆ. ಈಗ ನಮಗೆ ಸರಬರಾಜು ಮಾಡೋದಕ್ಕೆ ಹಲವಾರು ಅವಕಾಶಗಳಿದೆ. ಆಪರ್ಚುನಿಟಿ ವಿಲ್ ಕ್ರಿಯೇಟ್ ಸೋ ಮಚ್. ಬಟ್ ಪ್ರಾಬ್ಲಮ್ ಅಲ್ಲಿ ಬೇರೆ ಬರ್ತೀನಿ ನೋಡಿ ಸರ್. ನಮ್ಮ ಕರ್ನಾಟಕದಲ್ಲಿ ಆ ಆಪರ್ಚುನಿಟಿಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬೇಕಾದ ಸೌಕರ್ಯಗಳಾಗ್ಲಿ, ಪ್ಲಾನ್ ಆಫ್ ಆಕ್ಷನ್ಗಳಾಗ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ರಸ್ತೆ ಇಲ್ವಾ? ರಸ್ತೆ ಈ ಬಜೆಟ್ ಅಲ್ಲಿ ಅಲ್ಲ, ನೀವು ಹೇಳುದುಂಟಲ್ಲ, ನಾನು ಅದನ್ನೇ ಮುಂದುವರಿಸಿಕೊಂಡು ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಈ ಬಜೆಟ್ ಅಲ್ಲಿ ಅಂತಹ ಒಂದು ಅವಕಾಶನ ಸೃಷ್ಟಿ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಉನ್ನತೀಕರಣ ಮಾಡಬೇಕು. ಇನ್ನೊಂದು ಹೇಳ್ತೇನೆ ನಿಮಗೆ, ಪ್ರವಾಸೋದ್ಯಮ, ನಮ್ಮ ರಾಜ್ಯದಲ್ಲಿ ಇರುವಂತಹ ಪ್ರವಾಸ ಕೇಂದ್ರಗಳು ಉಂಟಲ್ಲ, ಅದು ಸರಿಯಾಗಿ ಉಪಯೋಗಿಸಿದ್ರೆ ಇನ್ನೂ ಒಂದು ಡಬಲ್ ಜನರಿಗೆ, ಅಂದ್ರೆ ಈಗಿರೋ ಒಂದು 1 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 2 ಲಕ್ಷ ಜನ ಕೆಲಸ ಆಗುತ್ತೆ. ಪ್ರವಾಸೋದ್ಯಮದಿಂದ ಎಷ್ಟು ನಿರೀಕ್ಷೆ ಮಾಡ್ತೀರಾ ಸರ್? ನಾನು ಹೇಳ್ತೇನೆ, ಈಗ ಪ್ರವಾಸೋದ್ಯಮ ಉಂಟಲ್ಲ, ಯಾತಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ, ಇದು ತುಂಬಾ ಮುಖ್ಯವಾದಾಗುತ್ತೆ ಅಂದ್ರೆ, ನಮ್ಮ $1 ಟ್ರಿಲಿಯನ್ ಅಪೇಕ್ಷೆಗೆ ಬಂತು ಅಂದ್ರು, ಅವರ ಫ್ಯೂಚರ್ ಪ್ಲಾನ್ಗಳನ್ನ ತಗೊಳ್ಳಿ. ಇವಾಗ ಫಾದರ್ ಆಫ್ ಆಲ್ ಡೀಡ್, ಮದರ್ ಆಫ್ ಬಂತು ಅಂದ್ರು ಕೂಡ ನಾವು ಸ್ಯಾಂಡಲ್ವುಡ್ನ ಮತ್ತೆ ರೀಇನ್ಕಾರ್ನೇಷನ್ ಮಾಡ್ತೀವಿ. ನಾವು ಕೊಕ್ಕೋ ಮತ್ತೆ ಇಷ್ಟು ವರ್ಷ ಬೇಕಾಯ್ತಾ ನಮ್ಮ ತೆಂಗಿನ ಮರಗಳು? ಇವಾಗ ತೆಂಗಿನ ಕೆಜಿ 100 ರೂಪಾಯಿ ಕೆಜಿ ಆಗಿದ್ದಕ್ಕೆ ತೆಂಗಿನಕಾಯಿ ಇವಾಗ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ 100 ರೂಪಾಯಿ ಕೆಜಿ. ಇವಾಗ ಇವ್ರಿಗೆ ಜ್ಞಾನೋದಯ ಆಗ್ತಾ ಇದೆಯಾ, ಈ ಥರ ತೆಂಗಿನ ಮರ ವಯಸ್ಸಾಗ್ತಾ ಇದೆ, ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸಸಿ ನೆಡಬೇಕು ಅಂತ.
ನಮ್ದು ಹೆಂಗೆ ಅಂದರೆ ಬಸ್ಸು ಹೋಗಿ ಟ್ರೈನು ಹೋದ್ಮೇಲೆ ಟಿಕೆಟ್ ತಗೋಬೇಕು ಅನ್ನೋ ಒಂದು ಮನೋಭಾವ. ಈಗ ಒಂದು ಸರ್ಕಾರ ಹೇಗೆ ಪ್ಲಾನ್ ಮಾಡಬೇಕು, ಈ ಸರ್ಕಾರದಲ್ಲಿ ನನಗಿರೋ ಒಂದೇ ಒಂದು ಬೇಜಾರು ಏನು ಅಂದರೆ ಪ್ಲಾನ್ಗಳು ಚೆನ್ನಾಗಿದೆ, ಈ ಸರ್ಕಾರಕ್ಕೆ ಏನು ಮಾಡಬೇಕು ಅಂತ ಗೊತ್ತಿದೆ, ಆದರೆ ಅದನ್ನು ಒಂದು ಬಿಟ್ಟು ಬೇರೆ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ವೇರ್ ಐ ಆಮ್ ಫೀಲಿಂಗ್ ಈಸ್ ಪ್ರಾಬ್ಲಮ್ ವೆಲ್ ನೋನ್ ಹಾಫ್ ಸಾಲ್ಟ್. ಹಂಗಂದ್ರೆ ಒಂದು ವಿಷಯ ಗೊತ್ತಿದೆ ಅಂದರೆ 50% ಗೊತ್ತಿದೆ ಪ್ರಾಬ್ಲಮ್ ಸಾಲ್ವ್ ಅಂತ. ಈ ಸರ್ಕಾರಕ್ಕೆ ಗೊತ್ತು ನಮ್ಮ 1/3 ನಾವು ಫಾರ್ಮಸ್ಯೂಟಿಕಲ್ ಪ್ರೊಡ್ಯೂಸರು, ಇನ್ಮೇಲಿಂದ ಇನ್ನೂ ನಮ್ಮ ಫಾರ್ಮಸಿ ಜಾಸ್ತಿ ಆಗುತ್ತೆ, ಅದಕ್ಕೆ ಒತ್ತಡ ಕೊಡಬೇಕು. ಸೆಮಿಕಂಡಕ್ಟರ್ ಇಂಡಸ್ಟ್ರಿಗಳು ಇನ್ನು ಬೆಳೆಯೋಕ್ಕೆ ಶುರುವಾಗುತ್ತೆ, ಕರ್ನಾಟಕದಲ್ಲಿದೆ, ನಾವು ಸಾಫ್ಟ್ವೇರ್ ಹಬ್ಬು, ಅಲ್ಲಿ ಬೆಳೆಸ್ಕೋಬೇಕು, ನಾವು ಬಯೋಟೆಕ್ನಾಲಜಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಹಲವಾರು ಸ್ಯಾಂಡಲ್ಲು ಮತ್ತು ಮಿಲೆಟ್ಸು, ನಮ್ಮ ಕರ್ನಾಟಕದಲ್ಲಿ ಮಿಲೆಟ್ಸು ಸೌತ್ ಇಂಡಿಯಾದಲ್ಲಿ ಬೆಳೆಯುವಷ್ಟು ಯಾರೂ ಇಲ್ಲ, ನಾವು ಬರೀ ಮಿಲೆಟ್ಸ್ ಕೊಡ್ತಾ ಇದ್ದೀವಿ. ಪ್ರಾಸೆಸ್ ಮಾಡಿದರೆ ಹಲವಾರು ದುಡ್ಡುಗಳು ಬರುತ್ತೆ. ಒಂದು ಇಂಟರ್ನ್ಯಾಷನಲ್ ಅಗ್ರಿಕಲ್ಚರಲ್ ಇದು ಮಾಡಿದ್ರು ಈ ಸರ್ಕಾರನೇ, ಒಳ್ಳೆ, ಇಟ್ಸ್ ಅ ಗುಡ್ ಥಿಂಗ್, ವಿ ಶುಡ್ ಟೆಲ್ ವಾಟ್ ಇಸ್ ಗುಡ್ ಆಲ್ಸೋ. ಅದು ಒಳ್ಳೇದು ಮಾಡಿದ್ದಾರೆ. ಆ ಥರ ಹೈಯರ್ ಎಂಡ್ ಮಾಡಿ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ, ಆ ಥರದ್ದನ್ನು ಮಾಡಿ ಒಂದು ಸೆಕೆಂಡ್ ಲೈನ್. 5 ವರ್ಷದಲ್ಲಿ ನಾವೇನು ಅಪೇಕ್ಷೆ ಪಡ್ತೀವಿ, 10 ವರ್ಷದಲ್ಲಿ ನಾವೇನು ಪ್ಲಾನ್ ಮಾಡ್ತೀವಿ, 25 ವರ್ಷದಲ್ಲಿ ಇದು ಏನು ಅಚೀವ್ ಆಗಬೇಕು ಅನ್ನೋ ಒಂದು ಪ್ಲಾನೇ ಇಲ್ಲ. ನಾವು ಯೋಚನೆ ಮಾಡ್ತಿರೋದೇನು, ಯಾರಿಗೋ ಒಬ್ರಿಗೆ ಹಾಲು ಅರ್ಧ ಲೋಟ ಜಾಸ್ತಿ ಕೊಡ್ತೀವಿ, ಒಂದು ಮೊಟ್ಟೆ ಜಾಸ್ತಿ ಕೊಡೋಣ, ಅಥವಾ ನಾವೊಂದು ರೋಡ್ ಹಾಕದೇ ಇರೋದಕ್ಕೆ ಅಲೋಕೇಶನ್ ಮಾಡೋಣ, ನಾವು ಕೊಡೋದಿಲ್ಲ. MSMEಗೆ ನಾವು ಒಂದು 10,000 ಕೋಟಿ ರೂಪಾಯಿ ಕೊಡ್ತೀವಿ, ಇದನ್ನು ಮಾಡ್ತೀವಿ. ಈಸ್ ದಟ್ ದ ವೇ? ಇದು ಬೇಕಿತ್ತ ಜನಗಳಿಗೆ? ಈ ದೃಷ್ಟಿಕೋನನೇ ಇಲ್ದಿರೋ ಒಂದು ಸರ್ಕಾರ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಅಮೇರಿಕ ಒಂದು ಜಗಳ ಆಡಬೇಕು ಅಂದರೆ ಅದು ಇವತ್ತನ್ನು ಇಟ್ಕೊಂಡು ಇರಾನ್ನ ಜಗಳ ಆಡ್ತಾ ಇಲ್ಲ, ಇನ್ನು 100 ವರ್ಷ ಅವ್ರಿಗೆ ಏನೇನು ಅದರಿಂದ ಲಾಭ ಇದೆ ಅಂದ್ಕೊಂಡು ಜಗಳ ಆಡ್ತಾ ಇದ್ದಾರೆ. ಆ ಥರ ಒಂದು ಸರ್ಕಾರ ನಡೆಸೋರಿಗೆ ಈ ಸರ್ಕಾರನ ನಡೆಸಬೇಕು. ನೆಕ್ಸ್ಟ್ 10-20 ವರ್ಷದಲ್ಲಿ 4-5 ಪಾಕೆಟ್ಸ್ ಆಫ್ ಅಡಿಷನಲ್ ರೆವೆನ್ಯೂಗಳು ಜನರೇಟ್ ಆಗಬೇಕು. ಆ ರೆವೆನ್ಯೂ ಜನರೇಟರ್ ಹೇಗೆ ಮತ್ತೆ ಮಾಡಿದ್ದಾರೆ. ಹೌದು, ನಮಗೆ 16,000 GST ಇಂದ ಕೋತ ಆಗಿದೆ. ಅದಕ್ಕೇನು ಮಾಡಿದ್ದಾರೆ, ಮೈನಿಂಗ್ ಅಂತ ಮಿನಿಸ್ಟ್ರಿ ಅಂತ ಓಪನ್ ಮಾಡಿ ಅಲ್ಲಿಂದ ಎಕ್ಸ್ಟ್ರಾ ಸುಂಕ ತೆಗೆಯೋಣ ಅಂತ. ಈ ಹಿಂಡೋ ಕೆಲಸ ಬಿಟ್ಟು ಜನರೇಟ್ ಮಾಡೋಕೆ ಹೋದಾಗ ಒಂದು ಹೇಳ್ತಾರೆ, ಶಾಶ್ವತ ಪರಿಹಾರ ಬೇಕಾ ಅಥವಾ ಶ್ರೀಸಾಮಾನ್ಯನ ಪೀಡಿಸಿ ತಗೋಬೇಕು? ಒಂದು ಅರ್ಥ ಮಾಡ್ಕೊಳ್ಬೇಕು. ಈಗ ಬೆಂಗಳೂರಿನಿಂದ ಒಂದು 200-250 ಕಿಲೋಮೀಟರ್ ರೇಡಿಯಸ್ ಇಂದ ಯಾವುದೇ ಟ್ರೈನು ಬೆಂಗಳೂರಿಗೆ ಬಂದ್ರು, ನೀವು ಕಂಟೋನ್ಮೆಂಟ್ ತಗೊಳ್ಳಿ, ಮೆಜೆಸ್ಟಿಕ್ ತಗೊಳ್ಳಿ, ಯಶವಂತಪುರ ತಗೊಳ್ಳಿ, ಯಲಹಂಕ ತಗೊಳ್ಳಿ, ಸಾವಿರಾರು ಜನ ಪ್ರತಿನಿತ್ಯ ಯಾಕೆ ಬರ್ತಿದ್ದಾರೆ? ಬಿಕಾಸ್ ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಒತ್ತು ಕೊಡ್ತಿಲ್ಲ, ಇಲಾಖೆಗಳು ಸಪೋರ್ಟ್ ಮಾಡ್ತಿಲ್ಲ, ಮತ್ತೆ ವಾಟರ್ ಸೋರ್ಸ್ ಇಲ್ಲ, ಇದ್ರೂ ಕೂಡ ಲೇಬರ್ ಸಿಗ್ತಿಲ್ಲ. ಒಂದೇ ಒಂದು ಹೇಳ್ಬಿಡ್ತೀನಿ, ಹೇಳಿ. 69% ಆಫ್ ಅವರ್ ಎಂಟೈರ್ ಅಗ್ರಿಕಲ್ಚರ್ ಇಸ್ ಡಿಪೆಂಡೆಂಟ್ ಆನ್ ರೈನ್ ವಾಟರ್. ಸೊ ಇದರಲ್ಲಿ ಯಾಕೆ ಬರ್ತಿದ್ದಾರೆ? ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರೋಟಿ ಕಪಡ ಅವ್ರ ಮಕಾನ್, ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳ ಬಗ್ಗೆ ಇಲ್ಲಿ ಬಂದರೆ ಕನಿಷ್ಠ ಒಂದು 15-20 ಸಾವಿರ ಸಂಬಳ ಸಿಗ್ಬೋದು ಅನ್ನುವಂತಹ ಇಮ್ಮಿಡಿಯೇಟ್ ರಿಲೀಫು. ಅದಾದ ಮೇಲೆ ಅವನು ವರ್ಷಕ್ಕೆ ಒಂದು ಬೆಳೆ ಕೂಡ ಬೆಳಿಲಿಕ್ಕೆ ರೆಡಿ ಇಲ್ಲ. ಬಿಕಾಸ್ ಇಡೀ ಊರು ಸುತ್ತಿದ್ರು ನಿಮಗೆ ರಾಜಕಾರಣ ಮಾಡುವಂತಹ ಯುವಕರು ಬಿಟ್ಟರೆ ಬೇರೆ ಹುಡುಗರು ನಿಮಗೆ ಸಿಗಲ್ಲ. ಆ ಮನಸ್ಥಿತಿಗೆ ಯಾಕೆ ಹೋಗಿದ್ದಾರೆ? ಯಾಕೆ ಅಂದ್ರೆ ಅವರಿಗೆ ಅಲ್ಲಿ ರೆವಿನ್ಯೂ ಜನರೇಟ್ ಆಗಲ್ಲ, ಲೈಫ್ ಸ್ಟೈಲು ಅಂತ ಯೋಜನೆಗಳು ಬಂದಿಲ್ವಾ? ಹಂಗಾದ್ರೆ ಯೋಜನೆಗಳು ಬಂದಿದೆ, ಆದ್ರೆ ಸರಿಯಾದ ರೀತಿ ಜನಕ್ಕೆ ರೀಚ್ ಆಗ್ತಿದೆಯಾ ಅನ್ನುವಂಥದ್ದನ್ನು ನಾವು ನೋಡ್ಬೇಕು. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಕೃಷಿ ಇಲಾಖೆಯಿಂದ ಯಾರು ಈಗ ಒಣಭೂಮಿ ಇರುತ್ತೆ ಅಂಥವ್ರಿಗಾಗಲಿ, ಅಥವಾ ಏನಾದರೂ ಕೃಷಿ ಹೆಚ್ಚು ಮಳೆ ಆದಾಗ ಆಗುವಂಥ ಅನಾಹುತಗಳಿರ್ಬೋದು, ನ್ಯಾಚುರಲ್ ಕೆಲಾಮಿಟಿಯಿಂದ ಆಗ್ತಕ್ಕಂಥದ್ದು ಪರಿಹಾರ ಅಂತ ಬಂದಾಗ ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿರ್ತವೆ. ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಇವತ್ತು ಟೆಕ್ನಾಲಜಿ ನಮ್ಗೆಲ್ರಿಗೂ ಗೊತ್ತು, ಫೇಸ್ಬುಕ್ ಗೊತ್ತು, ಟ್ವಿಟರ್ ಗೊತ್ತು, ಆದರೆ ಸರ್ಕಾರದ ಯೋಜನೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಸಮಸ್ಯೆ. ಜಾಗೃತಿಯ ಸಮಸ್ಯೆಯಿಂದ ನಮಗೆ ಸಿಗಬೇಕಾದಂತಹ ಹಕ್ಕುಗಳೇನು, ನಮ್ಮ ಏನನ್ನ ಪಡ್ಕೊಳ್ಬಹುದು ಅನ್ನುವಂಥ ಕನಿಷ್ಠ ಪ್ರಜ್ಞೆ ತುಂಬಾ ಜನಕ್ಕಿಲ್ಲ. ಇನ್ನೊಂದು ಸರ್, ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳು ಅಂತ ಘೋಷಣೆ ಮಾಡಿದಾಗ ನನ್ನ ಪ್ರಕಾರ ನಿಮ್ಮಂಥ ನೀವು ಸೇರಿದಾಗೆ ಅದೆಷ್ಟೋ ಆರ್ಥಿಕ ತಜ್ಞರು ಈ ಗ್ಯಾರಂಟಿಗಳಿಗೆ ಹಣ ವಿನಿಯೋಗಿಸ್ತಿದ್ರಲ್ಲ, ಅದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡಿ ವರ್ಷಕ್ಕೊಂದು ಯೋಜನೆ ಇಟ್ಕೊಳ್ಳಿ, ಇದು ಬರ್ಡನ್ ಆಗ್ಬೋದು, ಈ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರಿ. ಆದರೂ ಕೂಡ ಪ್ರತಿಷ್ಠೆಗೆ ಬಿದ್ದರು, ಅಥವಾ ನಾವು ಮಾತು ಕೊಟ್ಟಿದ್ದೀವಿ ಅದನ್ನು ಮಾಡಬೇಕು ಅಂತಾನೋ 52-58 ಸಾವಿರ ಕೋಟಿ ವರ್ಷಕ್ಕೆ ಇಡೋದು ಅನ್ನೋದು ಎಷ್ಟು ಅಪಾಯಕಾರಿ ಆಯಿತು? ಇಲ್ಲ, ರಾಜಕಾರಣ ನಡೆಯೋದು ಯಾವುದ್ರ ಮೇಲೆ? ಅಧಿಕಾರ ಬೇಕು, ನಾವು ಅಭಿವೃದ್ಧಿ ಮಾಡಬೇಕು ಅಂತ ಬರ್ತಾರೆ. ಅಧಿಕಾರ ಅಂತ ಬಂದಾಗ ನಾನು ಶ್ರೀಸಾಮಾನ್ಯನಿಗೆ ಏನನ್ನ ಮಾಡಬೇಕು ಅನ್ನುವಂತಹ ಎಷ್ಟೇ ಅವರ ಲೆಕ್ಕಾಚಾರ ಇದ್ದರೂ, ಅವ್ರಿಗೆ ಇಚ್ಛಾಶಕ್ತಿ ಇದ್ದರೂ ಕೂಡ ಮೂಲ ಹಣದ ಸಮಸ್ಯೆ ಬಂದಾಗ, ರಾಜಸ್ವದ ಸಮಸ್ಯೆ ಬಂದಾಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ?
ಐದರ್ ದೇ ಹ್ಯಾವ್ ಟು ಪೋಸ್ಟ್ಪೋನ್ ಅಥವಾ ಎಲ್ಲೋ ಒಂದು ಕಡೆ ಫ್ರೀಸ್ ಆಗಿರಬೇಕಾಗತ್ತೆ, ಮುಂದಿನ ವರ್ಷ ಮಾಡೋಣ, ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಬರ್ಬೋದು. ಅದು ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕಾಗತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕನಿಷ್ಠ ರಾಜಸ್ವ ಬೇಕೇ ಬೇಕು, ರೆವಿನ್ಯೂ ಬೇಕೇ ಬೇಕಲ್ಲ. ಸೊ ಎಲ್ಲಿ ಹಣದ ಮೂಲ ಇರುತ್ತೆ? ಈಗ ನಮ್ಮಲ್ಲೇ ನಾವು ವರ್ಷಕ್ಕೆ ನಮಗೆ ತಿಂಗಳಿಗೆ ಒಂದು 25,000 ಹಣ ಬೇಕು ನಮ್ಮ ಮನೆ ಖರ್ಚು ನಡೆಸಲಿಕ್ಕೆ ಅನ್ನೋದಾದ್ರೆ ನಮ್ಮ ಹತ್ರ 15,000 ಇದನ್ನ ಹೆಂಗೆ ನಡೆಸ್ತೀವಿ? ಐದರ್ ವಿ ಹ್ಯಾವ್ ಟು ಬಾರೋ ಆರ್ ಯಾವುದೋ ಒಂದು ನಮ್ಮ ಏನು ನಮಗೆ ಬೇಕಾದಂತಹ ಅಗತ್ಯಗಳನ್ನು 1-2 ತಿಂಗಳ ಮಟ್ಟಿಗೆ ಪೋಸ್ಟ್ಪೋನ್ ಮಾಡ್ಕೋತೀವಿ ಅಷ್ಟೇ. ರಾಜ್ಯ ಅಂತ ಬಂದಾಗಲೂ ಅಷ್ಟೇ, ನಮ್ಮಲ್ಲಿ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಅಂದರೆ ಹೆಂಗೆ ನಾವು ನಡೆಸ್ಲಿಕ್ಕೆ ಸಾಧ್ಯ? ಸೊ ಓಕೆ, ಹಣ ಇಲ್ಲ ಅನ್ನೋದಾದ್ರೆ ವಿ ಹ್ಯಾವ್ ಟು ಬಾರೋ. ಅಲ್ಲ ಹಂಗಂತ ಸರ್, ನಾವು ಕಟ್ಟೋ ತೆರಿಗೆಏನು ಕಡಿಮೆ ಇಲ್ವಲ್ಲ? ನೀವು ಹೇಳೋದು ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರೆ, ಜನ ಕಡಿಮೆ ಟ್ಯಾಕ್ಸ್ ಕಟ್ತಾ ಇಲ್ಲ, ಪ್ರತಿಯೊಬ್ಬ ಕೂಡ ಟ್ಯಾಕ್ಸ್ ಪೇಯರು. ಈಗ ಪೋಸ್ಟ್ಪೋನ್ ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ಅಂತಾರೆ ಜನ. ನೀವು ಟ್ಯಾಕ್ಸ್ ಕೊಡ್ತಾ ಇದೀರಿ, ಹಿಂಗೆ ಅದು ಹಿಂಗೆ ಹೋಗ್ತಾ ಇದೆ, ಉಳಿದಿರೋದು ಎಲ್ಲಿ ಅಂದ್ರೆ ನಾನು ಪ್ರಸ್ತಾಪ ಮಾಡಬೇಕು ಬೇಡ ಗೊತ್ತಿಲ್ಲ, ಆದ್ರೆ ಕೆಲವೊಬ್ಬ ಮೆಂಟಾಲಿಟಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ 2,000 ರೂಪಾಯಿ ಇಲ್ಲ, ಅದು ಯೋಜನೆಗಳು ಯಾರಿಗೆ ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕಾದ್ರೆ ತಲುಪಲಿ, ನಾನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ನಾನ್ ಟ್ಯಾಕ್ಸ್ ಪೇಯರು ಯಾರೋ ತಗೋತಿದ್ದಾರೆ ಅನ್ನೋ ಭಾವನೆ ಬಂದುಬಿಟ್ಟಿದೆ ಸರ್. ಇದು ಕಳೆದ 75 ವರ್ಷದಿಂದ ಬರ್ತಾ ಇದೆ ನಮ್ಮಲ್ಲಿ, ಇವತ್ತಲ್ಲ. ಯಾಕಂದರೆ ಈಗ ನಾವು ವಿದೇಶಿಗಳಲ್ಲಿ ನೋಡಿ, ನಾವು ಕಟ್ಟೋ ತೆರಿಗೆಯಿಂದ ನಮಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ, ಫ್ರೀ ಮೆಡಿಕಲ್ಲು, ಫ್ರೀ ಎಜುಕೇಷನ್. ವಿದೇಶದಲ್ಲಿ ನೀವು ಸರ್ಕಾರಿ ಶಾಲೆಗೆ ಹೋದರೆ ನಿಮಗೆ ಗೌರವ, ಇಲ್ಲಿ ಸರ್ಕಾರಿ ಶಾಲೆಗೆ ಹೋಗ್ತೀವಾ? ಇಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಹೋದ್ರೇ ಗೌರವ ಅನ್ನೋ ರೀತಿ ನಮ್ಮ ಮೈಂಡ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಮಗೆ ಮೂಲಭೂತ ಸೌಲಭ್ಯ ಏನೂ ಕೇಳ್ತಿಲ್ಲ, ಲ್ಯಾವಿಶ್ನೆಸ್ ಕೇಳ್ತಿಲ್ಲ ಜನ. ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಸೌಲಭ್ಯಗಳನ್ನ ಕೊಡಿ ಅನ್ನುವಂಥದ್ದಷ್ಟೇ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ಸಲ ಕೂಡ ಗ್ಯಾರಂಟಿಗೆ ಹೆಚ್ಚು ಆದ್ಯತೆ ಕೊಡಬಹುದು ಅನ್ನುವಂಥ ಚಾನ್ಸಸ್ ಇದೆ. ಇಲ್ಲ, ಅವರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ, ಸರ್ವೇ ಸಾಧಾರಣವಾಗಿ ಇದ್ದ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಈ ಪರಿಸ್ಥಿತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್, ನಮ್ಮ ಒಂದು ಅನಿಸಿಕೆಗಳು ಏನಂತ ಹೇಳಿದ್ರೆ, ನಿರೀಕ್ಷೆಗಳು ಏನಂತ ಹೇಳಿದ್ರೆ, ಈ ಒಂದು ಬಜೆಟ್ ಅಲ್ಲಿ ಸರ್ವೇ ಸಾಧಾರಣವಾಗಿ ಒಂದು ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ಒತ್ತು ಕೊಡುವಂತ ಒಂದು ಕಾರ್ಯಕ್ರಮ ಹಾಕೊಳ್ಬಹುದು. ಮೂಲಭೂತ ಸೌಕರ್ಯ ಒಂದು ಏನಂತ ಹೇಳಿದ್ರೆ, ಈ ಟೂರಿಸಂ ಸೆಂಟರ್ಸ್ಗಳಿದೆಯಲ್ಲ, ಕನೆಕ್ಟಿವಿಟಿ ಇಲ್ಲ ನಮ್ಮಲ್ಲಿ, ಎಲ್ಲ ಕಡೆಯಲ್ಲಿ ಫೆಸಿಲಿಟಿಗಳೇ ಇಲ್ಲ, ನಮ್ಗೆ ಬೇಕಾದಂಥ ವ್ಯವಸ್ಥೆಗಳಿಲ್ಲ ಅಲ್ಲಿ. ಅದನ್ನು ನಾವು ಇಂಪ್ರೂವ್ ಮಾಡಿದರೆ ಒಂದಷ್ಟು ರೊಕ್ಕ ಬಂದೇ ಬರ್ತದೆ, ಕೆಲಸಕ್ಕೆ ಸೃಷ್ಟಿ ಆಗುತ್ತೆ, ಅದರಲ್ಲಿ ನಮ್ಮ ಜನ ಬರ್ತಾರೆ, ಟೂರಿಸ್ಟ್ಗಳು ಬರ್ತಾ ಇರ್ತವೆ. ಇಲ್ಲಿ ನಾವು ಹೊಸದಾಗಿ ಇನ್ನೊಂದು ಹೊಸ ಫ್ಯಾಕ್ಟ್ರಿಗಳನ್ನ, ಈಗ ಆ್ಯಪಲ್ ಬಂದಿರ್ಬೋದು, 100% ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಅಥವಾ ಗೂಗಲ್ ಬಂದು ವಿಶಾಖಪಟ್ಟಣ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿರ್ಬೋದು. ಅದೇ ರೀತಿಯಲ್ಲಿ ನಮ್ಮಿಂದ ಯಾಕೆ ಹೋಗ್ತಾರೆ? ಯಾಕಂದ್ರೆ ನಮ್ಮಲ್ಲಿ ಆ ವ್ಯವಸ್ಥೆಗಳನ್ನ ಸರಿಯಾಗಿ ವ್ಯವಸ್ಥೆಗಳನ್ನೆಲ್ಲ ಮಾಡೋದಕ್ಕೆ ಅಮೌಂಟ್ ಇದೆಯಾ? ಅಲ್ಲ, ಅದು ಏನ್ ಗೊತ್ತಾ, ನಿಮ್ಗೆ ನೀವು ಪಂಚ ಗ್ಯಾರಂಟಿ ಕೊಡುವಾಗ ನಿಮ್ಮ ಹತ್ರ ಇತ್ತ ವ್ಯವಸ್ಥೆಗಳು ಇತ್ತ? ಇಲ್ಲಲ್ಲ, ಕ್ರೋಢೀಕರಣ ಮಾಡಿದ್ರಲ್ಲ, ಅದೇ ರೀತಿ ಮಾಡಿ. ಅಲ್ಲ, ಕ್ರೋಢೀಕರಣ ಜನರು ಇಲ್ಲಿ ತಂದಿದೆ ಸರ್. ಅಲ್ಲ, ಅದಿರ್ಲಿ, ಅದೇನ್ ಗೊತ್ತಾ, ಸಾಲ ಮಾಡಿ ಒಂದು ಪೋರ್ಷನ್ ಹೇಳ್ತಿದ್ದಾರೆ, ರೆವಿನ್ಯೂ ಜನರೇಷನ್ ಬಗ್ಗೆ ಹೇಳ್ತಿದ್ದಾರೆ, ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನೀವು ಕೇಳಿದಕ್ಕೆ ಅವರು ಓನ್ಲಿ ಒಂದು ಆಂಗಲ್ ಇಂದ ಹೇಳ್ತಿದ್ದಾರೆ, ಸರ್ಕಾರಕ್ಕೆ ಅಡ್ವೈಸ್ ಮಾಡ್ತಿದ್ದಾರೆ ಅವರು. ತೆರಿಗೆ ಕಟ್ಟಬೇಕಾದ್ರೆ ಇಲ್ಲ ನನಗೆ ಕಷ್ಟ ಆಗ್ತಿದೆ ಅಂತ ಗುಳೆ ಹೋಗ್ಬಾರ್ದು, ವಲಸೆ ಹೋಗ್ಬಾರ್ದು. ಬಹುತೇಕರು ಬದುಕನ್ ಕಟ್ಕೊಳಕ್ಕಾಗದೆ ವಾಪಸ್ ಹೋಗ್ತಿದ್ದಾರೆ, ಕೃಷಿ ಮಾಡ್ಕೊಂಡು ಬದುಕೋಣ ಅಂತ. ಕಡೆ ಪಕ್ಷ ಅಲ್ಲಿ ಕೃಷಿ ಮಾಡೋಣ ಅಂತ ಅದಕ್ಕೂ ವ್ಯವಸ್ಥೆ ಇಲ್ಲ ಅಂತ ಪರಿಸ್ಥಿತಿ. ಹೇಳೋದು ಈಗ ಈ ಹೈವೇ ಮಾಡುವಾಗ ಸರ್ಕಾರದ ದುಡ್ಡಿತ್ತ, ಅಷ್ಟು ಲಕ್ಷಾಂತರ ಕೋಟಿ ದುಡ್ಡಿತ್ತ, ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ಮಾಡುವಾಗ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪ್ರೈವೇಟ್ ಪಾರ್ಟ್ನರ್ಸ್ ಬರ್ತಾರೆ. ಆವಾಗ ಏನಾಗುತ್ತೆ, ಟೋಲ್ಗಳಲ್ಲಿ ಬರ್ತದೆ ಕಲೆಕ್ಷನ್ ಆಗಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನೀವು ತಮಿಳುನಾಡಿಗೆ ಹೋಗ್ಬಿಡಿ, ನಾನು ಹೋಗಿದ್ದೇನೆ ಎಷ್ಟೋ ಸಲ ಇಂಟೀರಿಯರ್ ತಮಿಳುನಾಡು ಹೋದಾಗ ಪ್ರತಿಯೊಂದು ರೋಡ್ ಏನು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆಂಧ್ರಕ್ಕೆ ಹೋಗಿ ನೀವು, ಆಂಧ್ರದಲ್ಲಿ ಈಗ ಪರಿಸ್ಥಿತಿಯಲ್ಲಿ ಏನು ಒಳ್ಳೆ ರೋಡ್ಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಹೋದ್ರೆ ಯಾವುದೇ ಒಂದು ಮೂಲೆಗೆ ಹೋದ್ರು ಅಲ್ಲಿ ಸರಿಯಾದ ರೋಡ್ ಇಲ್ಲ. ಈಗ ಈ ರೋಡ್ ಇಟ್ಕೊಂಡು ಯಾರು ಬರ್ತಾರೆ ನಿಮ್ಮನ್ನು ನೋಡ್ಕೊಂಡು? ಅದಕ್ಕೋಸ್ಕರ ಈಗಿರುವ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಒಂದೇ ಒಂದು ದಾರಿ ಏನಂದ್ರೆ, ಮೂಲಭೂತ ಸೌಕರ್ಯಗಳನ್ನ ವೃದ್ಧಿಪಡಿಸುವಂತಹದ್ದು, ಅದನ್ನ ಒಳ್ಳೇದು ಮಾಡುವಂಥದ್ದು. ಎರಡನೇದು ಏನಂತೇಳಿ, ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡುವಂಥದ್ದು. ಈ ಸರ್ಕಾರ ಕೆಲಸ ಬಿಟ್ಬಿಟ್ಟು ಈಗ 1 ಲಕ್ಷ ಇದೆ 2 ಲಕ್ಷ ಇದೆ ಅಂತ ಹೇಳ್ತಾರಲ್ಲ, 46,000 ಜನಕ್ಕೆ ಕೊಡ್ತೇವೆ ಅಂತ ಹೇಳಿ, ಅದು ಬೇಡ. ನಾನು ಹೇಳುದು ಅಂತ ಹೇಳಿದ್ರೆ, ಉದ್ಯೋಗ ಸೃಷ್ಟಿ ಆಗಬೇಕು, ಇಲ್ಲಿ ಉದ್ಯೋಗಗಳು ಬರಬೇಕು, ಉದ್ಯಮಿಗಳು ಬರಬೇಕು. ನೀವು ಹೇಳಿದಂಗೆ 50,000 ಕೋಟಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಂದಿದೆ ಅಂತ ಹೇಳ್ತಿರಲ್ಲ ನೀವು, ಅಲ್ಲ ಹೇಳಿದ್ರಲ್ಲ ಇನ್ನು ಬಿಗಿನಿಂಗ್ ಅಲ್ಲೇ, ಅದೇ ರೀತಿಯಲ್ಲಿ ಇನ್ನೊಂದು 50,000 ಕೋಟಿ ಬರಬೇಕು ಇಲ್ಲಿ. ಅದಕ್ಕೋಸ್ಕರ ವ್ಯವಸ್ಥೆ ಮಾಡುವ ಡೌಟ್ ಯಾಕೆ ಗೊತ್ತಾ, ಸರ್ಕಾರದಲ್ಲೇ 2.80 ಲಕ್ಷ ಜನಕ್ಕೆ ಉದ್ಯೋಗನೇ ಕೊಟ್ಟಿಲ್ಲ. ನಾವು
ಎಕ್ಸ್ಟರ್ನಲ್ ಯೋಚನೆ ನಾವು ನಮ್ಮನೇನೆ ಸರಿ ಮಾಡ್ಕೊಂಡಿಲ್ಲ ಇನ್ನು ಅಂತ. ನೋಡಿ ಇವರೇ ಒಂದು ಹೇಳ್ತೇನೆ, ಇನ್ನು ಮುಂದೆ ಬರ್ತಾ ಬರ್ತಾ ಸರ್ಕಾರದಲ್ಲಿ ಉದ್ಯೋಗ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಪ್ GTC ಏನೇನಿದೆ ಅಲ್ಲ ಅದರಿಂದಾಗಿ ಎಲ್ಲ ಸರ್ಕಾರ ಎಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕಮ್ಮಿ ಆಗುತ್ತೆ. ಅಲ್ಲ, ಈಗ ಒಂದು ಸ್ಕಿಲ್ ಬೇಸ್ಡ್ ಅಂತ ನಾವು ನೋಡಿದಾಗ ಎಷ್ಟೋ ಕಡೆ ಈಗ ಎಲ್ಲ ಇಲಾಖೆಗಳಲ್ಲೂ ಕೂಡ ಹೊರಗುತ್ತಿಗೆಯಿಂದ ತಗೊಂಡಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಇವರು ಹೇಳುವಂಥ ದೃಷ್ಟಿಕೋನ ಒಂದು ಕಡೆಯಾದರೆ, ಎರಡನೇದು ಏನು AI ಬಂದಿದೆ ಅದು ಇದು ಅದೆಲ್ಲವನ್ನ ಬರಲಿ, ಮನುಷ್ಯನನ್ನು ಮೀರಿದ್ದ ಟೆಕ್ನಾಲಜಿ ಯಾವುದೂ ಇಲ್ಲ. ಯಾಕಂದರೆ ಮೂಲಭೂತವಾಗಿ ಮನುಷ್ಯ ತನ್ನ ಇಚ್ಛಾಶಕ್ತಿಯಿಂದ ತನ್ನ ಏನು ಕೌಶಲ್ಯದಿಂದ ಕೆಲಸ ಮಾಡ್ತಾನೆ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನಾನು, ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ ಇವ್ರದಕ್ಕೆ ನಾನು ಯಾಕೆ ಪೂರಕವಾಗಿ ಹೇಳ್ತೀನಿ ಅಂದರೆ, ಪ್ರಭಾಕರ್ ಸರ್ದು ಸರ್ ತೆಂಗಿನಕಾಯಿ ಬೆಳೆಯುತ್ತಾ ಸರ್? ಈಗ ಹೇಮಂತ್ ಸರ್ ಆಗ್ಲೇ ಉಲ್ಲೇಖ ಮಾಡಿದ್ರು ಕೊಕೊನಟ್ಗೆ ಪರ್ಯಾಯ ಸಸ್ಯಗಳಿಗೆ. ಒಂದು ವಿಷಯ ಅವ್ರು ನೋಡ್ಬೇಕಾದ್ರೆ ನಾಲೆಡ್ಜ್ ಅವ್ರಿಗೆ ಇರಲೇಬೇಕು. ವಿತೌಟ್ ನಾಲೆಡ್ಜ್ ಯು ಆರ್ ನಾಟ್ ಸಪೋಸ್ ಟು ಡಿಪೆಂಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ನಮ್ಮ ಮೂಲಭೂತ ಮಾಡೋ ಕೆಲಸ ಒಬ್ಬನೇ ಮಾಡಬಹುದು. ಅದು ಸ್ಕಿಲ್. ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಅವನಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ದೇರ್ ಇಸ್ ಅ ಪಾಯಿಂಟ್. ನೋಡಿ ಒಂದು ವಿಚಾರ ಸರ್, ಈಗ ಇನ್ನೊಂದು ನಾನು ಅದನ್ನ ಕೇಳ್ತೀನಿ, ಹಂಗೆ ಆ್ಯಡ್ ಆನ್ ಮಾಡಿಬಿಡಿ. ಈಗ ಯಥಾಸ್ಥಿತಿಯನ್ನು ಸಿದ್ದರಾಮಯ್ಯನವ್ರು ಕಾಯ್ಕೊಂಡು ಹೋಗೋ ಸಾಧ್ಯತೆಯೇ ಹೆಚ್ಚಿದೆಯಾ? ಗ್ಯಾರಂಟಿಗಿನೋ ಹೊಸ ಆದ್ಯತೆ ಕೊಡ್ತಾರಂತೆ. ಇನ್ನೇನಾದ್ರು ಕೊಟ್ಟರೆ ನಾವು ಇನ್ನೊಂದು ಸ್ವಲ್ಪ ಹಳ್ಳದಲ್ಲಿ ಇನ್ನೂ ಮುಳುಗ್ತೀವಿ. ಒಂದು ಕನ್ಸಿಸ್ಟೆನ್ಸಿನ ಅವ್ರು ಮೇಂಟೈನ್ ಮಾಡಲೇಬೇಕಾಗಿದೆ. ಒಂದು ಅಧಿಕಾರ, ಎರಡನೇದು 2028ಕ್ಕೆ ಅವರ ಗಮನ ಇದ್ದೇ ಇದೆ. ಅಂದರೆ ಮತ್ತೊಮ್ಮೆ ಚುನಾವಣೆಗೆ ಹೋಗುವಂಥ ಸಮಯ. ಇವೆರಡನ್ನ ನೋಡೋದಾದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವಂಥ ಅನಿವಾರ್ಯತೆ ಇದ್ದೇ ಇದೆ, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಡಿಫ್ರೆಂಟ್ ಚಿಕ್ಕ ಒಪಿನಿಯನ್ ಏನಾಗುತ್ತೆ ಅಂದರೆ, ನನ್ನ ಪ್ರಕಾರ ಇದರಲ್ಲಿ ಈ 5 ಸ್ಕೀಮ್ಗಳಿಗೆ, ಎಸ್ಪೆಷಲಿ ಇದು ಲೇಡೀಸಿಗೆ ಕೊಡ್ತಿರೋ ಈ ಸ್ಕೀಮ್ನಲ್ಲಿ ಸ್ವಲ್ಪ ಸ್ಕೀಮ್ನ ಲಿಮಿಟ್ ಮಾಡ್ತಾರೆ. ಟೆಲಿಂಗ್ ದಟ್ ತುಂಬ ದುಡ್ಡುಗಳು ಇಷ್ಟು ಲಕ್ಷ ಆದಾಯ ಇರೋದ್ರ ಮೇಲೆ ಇಂಥವ್ರಿಗೆ ಕೊಡೋದಿಲ್ಲ ಅನ್ನೋದು ಬಿಲೋ ಪಾವರ್ಟಿ ಲೈನ್ ಅಥವಾ ಏನಾದ್ರು ಒಂದು ಲಿಮಿಟ್ ಹಾಕ್ತಾರೆ. ಸಮಥಿಂಗ್ಸ್ ದಟ್ ದೇ ವಿಲ್ ಶಕ್ತಿ ಯೋಜನೆಯಲ್ಲೂ ಇಂಥವ್ರಿಗೆ ಮಾತ್ರ ಸ್ವಲ್ಪ ಮಾಡಬೇಕು. ಇದು ರ್ಯಾಷನಲ್. ನೋಡಿ, ಸ್ಕೀಮ್ ಕೊಡೋದು ತಪ್ಪು ಅನ್ನಲ್ಲ, ಮಾಡಬೇಕು ಅಂತೀರಾ, ಮಾಡ್ತಾರೆ ಅಂದ್ರೆ ನನ್ನ ಅಭಿಪ್ರಾಯ. ನೀವೇನಾದ್ರು ಬೇರೆ ಆಸೆ ಪಟ್ರೆ ಅಲ್ಲಿ ಕಟ್ ಮಾಡಿ ಇಲ್ಲಿ ಕೊಡ್ಬೇಕು. ಎರಡನೇ ಜೋಬಿನಿಂದ ತಗೊಂಡು ಬಲ ಜೋಬಕ್ಕೆ ಹಾಕ್ಬೇಕು. ಎರಡನೇ ಜೋಬಲ್ಲಿ ಇದು ಮೂಲಕ್ಕೆ ಪೆಟ್ಟಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ನಂಬಿಕೆಯನ್ನ ಹುಟ್ಟಿಸಿದ್ದಾರೆ. 5 ವರ್ಷ ನಾವು ಈ ಸ್ಕೀಮ್ ಕೊಡ್ತೀವಿ ಅಂತ ನಂಬಿಕೆಯನ್ನ ಹುಟ್ಟಿಸಿದ್ದಾರೆ. ಈಗ ಏಕಾಏಕಿ ನಾನು ಟೀ ಕುಡಿಯೋವಾಗ ಅರ್ಧ ಟೀ ಕುಡಿಯೋವಾಗ ಯಾರು ಕಿತ್ಕೊಂಡ್ಬಿಟ್ರೆ ನಾನು ಪ್ರೊಟೆಸ್ಟ್ ಮಾಡ್ತೀನಿ. ಅದೇ ತರ ಮನುಷ್ಯನ ಸಹ ಯಾವ ಪ್ರೊಟೆಸ್ಟ್ ಕೇಳಿದ್ದಾರೆ ಅಂತ ಸರ್ ಯಾವ್ದು ರಿಪ್ಲೈನೇ ಮಾಡಲ್ಲ. ಇನ್ನೊಂದು ಆಂಗಲ್ ನಲ್ಲಿ ಹೇಳ್ತೀನಿ, ನೀವೊಂದು ಪ್ರಶ್ನೆ ಸರಿ ಕೇಳ್ತಾ ಇದ್ರಿ. ಐ ವಾಂಟ್ ಟು ಟೆಲ್ ಯು ದಿಸ್. ದುಡ್ಡುಗಳು ಹೇಗೆ ಮಾಡ್ಬೋದಿತ್ತು ನಮ್ಮದು ಈ ಡೆವಲಪ್ಮೆಂಟ್ಗೆ? ಸರ್ ಹೇಳೋ ಪಾಯಿಂಟು ಕರೆಕ್ಟ್ ಇದೆ, ಸರ್ ಹೇಳಿದ್ದು ತುಂಬ ಕರೆಕ್ಟ್ ಇದೆ. ನಾವು ಯಾಕೆ ಕರ್ನಾಟಕದವರು ಯೋಚನೆ ಮಾಡಬೇಕು ಅಂದರೆ, ಸರ್ ನಮ್ಮ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಸರ್ವಿಸ್ ಡ್ರಿವನ್ ಪೀಪಲ್. ನಾವು ಸರ್ವಿಸ್ ಡ್ರಿವನ್ ಸ್ಟೇಟು. ನಮ್ಮಲ್ಲಿ ಏನಾಗುತ್ತೆ, ಈ ಏಜೆಂಟಿಕೆ ಇದು ಖಂಡಿತ ಈಗಲ್ಲ, ಇನ್ನು 5 ವರ್ಷದಲ್ಲಿ 2-3ರಿಂದ 5 ವರ್ಷದಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಗೆ. ಕರ್ನಾಟಕ ವಿಲ್ ಬಿ ದ ಬಿಗ್ಗೆಸ್ಟ್ ವಿಕ್ಟಿಮ್. ಇದು ನೀವು ನಡೆಸ್ಕೊಳ್ಬೇಕಾದ್ರೆ, ಯಾಕಂದರೆ ನಾನು ತುಂಬ ಐ ಆಮ್ ಅ ಪ್ರೊಫೆಸರ್, ಸೊ ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಇದನ್ನು ನಮ್ಮ ಸರ್ಕಾರ ಮುಂದಾಲೋಚನೆ ಮಾಡಬೇಕು. ಇವಾಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ 3 ವರ್ಷದಲ್ಲಿ ನಾವು ಅನುದಾನವಾಗಿ ಕೊಟ್ಟಿರೋದು ಬರೀ ಈ ಪಂಚವಾರ್ಷಿಕ ಯೋಜನೆಯಲ್ಲಿ 1,80,000. ಈಗ ನಮ್ಮ ಕರ್ನಾಟಕಕ್ಕೆ ಅಂಡರ್ ಟನಲ್ ಪ್ರಾಜೆಕ್ಟ್ ಮಾಡೋದಕ್ಕೆ 25,000 ಕೋಟಿ ಬೇಕು. ನಮ್ಮ ಗೋಲ್ಡನ್ ಪೆರಿಫರಲ್ ರಿಂಗ್ ರೋಡ್ ಮಾಡೋಕ್ಕೆ 3,000 ಕೋಟಿ ರೂಪಾಯಿ ಬೇಕು. ಸುವೇಜು ಅದು ಇದು ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದು 12,000 ಕೋಟಿ ರೂಪಾಯಿ ಬೇಕು. ನಮ್ಮ ಎತ್ತಿನ ಹೊಳೆ ಪ್ರಾಜೆಕ್ಟು ನೀರು ನಮ್ಮ ಎಂಟೈರ್ ನಾರ್ತ್ ಇಲ್ಲಿಂದ ಬರೋದಕ್ಕೆ 4,500 ಕೋಟಿ ರೂಪಾಯಿ ಬೇಕು. ಇದು ಇಷ್ಟು ದುಡ್ಡು 1 ವರ್ಷದ ಈ ಸ್ಕೀಮ್ಗಳಿಗೆ ಕೊಡೋ ದುಡ್ಡಲ್ಲಿ ಇವೆಲ್ಲ ಆಗೋಗುತ್ತೆ. ಇದರಿಂದ ನಾನು ಯಾತಕ್ಕೆ ಅಪೇಕ್ಷೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಇವತ್ತು ಮ್ಯಾಮ್ ನನಗೆ ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ನಿಂದ MG ರೋಡ್ ಬರೋಕ್ಕೆ ನಾನು 1 ಅವರ್ ಬೇಕು. ಸರ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ಪ್ರಾಜೆಕ್ಟ್ಗಳಿಗೆ ಗ್ಯಾರಂಟಿಗೆ ಇಟ್ಟಿರೋ ಹಣ ಸಾಕು ಅನ್ನೋದಾದರೆ, ಗ್ಯಾರಂಟಿ ಬಂದಿದ್ದು ಈ 3 ವರ್ಷದ ಹಿಂದೆ. ಮುಂಚೆ ಏನಾಗಿತ್ತು? ಆವಾಗ ಮ್ಯಾಮ್ ಈ ಅಮೌಂಟದ ಸಾಲ ಮಾಡ್ತಿರ್ಲಿಲ್ಲ. ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾಲಾನೂ ತಗೊಳ್ತಿದ್ದೀವಿ ಮ್ಯಾಮ್. 1,15,000 ಸಾಲ ತಗೊಂಡ್ರೆ ತಪ್ಪಲ್ಲ ಮ್ಯಾಮ್.
ದೇಶಗಳು ಸಾಲ ತಗೊಂಡ್ರೆ ಯಾವುದೇ ಕಾರಣಕ್ಕೂ ತಪ್ಪಲ್ಲ, ಆದ್ರೆ ಆ ಸಾಲ ನಮ್ಮ ದೈನಂದಿನ ಜೀವನಕ್ಕೆ ಉಪಯೋಗಿಸ್ಕೋಬಾರ್ದು. ಇವಾಗ ನೀವು ಸಾಲ ತಗೊಳ್ತಿದ್ದೀರಾ ಮ್ಯಾಮ್, ನಾನೇನೋ ಚಿನ್ನ ತಗೊಳ್ತೀನಿ, ನಾನೇನೋ ಒಂದು ಸೈಟ್ ತಗೊಳ್ತೀನಿ, ನಾನೇನೋ ಒಂದು ಬಾಂಡ್ ಸಾಲ ಶುಡ್ ಬಿ ದ ಕ್ಯಾಪಿಟಲ್. ಇವತ್ತು 100 ರೂಪಾಯಿ ಹಾಕಿದ್ರೆ ಕರೆಕ್ಟ್, ಇವತ್ತು 100 ರೂಪಾಯಿ ನಾನು ದುಡ್ಡು ಹಾಕಿದ್ರೆ ನಾಳೆ ನನಗೆ ಅದು 500 ರೂಪಾಯಿ ನನಗೆ ವರ್ಷ ಆದಾಯ ಕೊಡಬೇಕು. ಇವತ್ತು ನೋಡಿ ರಿಲಯನ್ಸ್ ಜಿಯೋ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅವನು 2.25 ಲಕ್ಷ ಕೋಟಿ ಫೈಬರ್ ನೆಟ್ ಹಾಕಕ್ಕೆ ಇಡೀ ಇಂಡಿಯಾ ಕೊಟ್ಟ. ಎಲ್ಲರೂ ತಿಕ್ಕಲ್ ನನ್ನ ಮಕ್ಕಳ ಇಷ್ಟೊಂದು ಖರ್ಚು ಮಾಡ್ತಿದಾರಲ್ಲ ಇವರು ಅನ್ಕೊಂಡ್ರು. ಆದರೆ ಅದೇ ಅವನ ಬೊಕ್ಕಸಕ್ಕೆ ವರ್ಷಕ್ಕೆ 48,000 ಕೋಟಿಯಿಂದ 56,000 ಕೋಟಿ ರೂಪಾಯಿ ಪೆರಿನಿಯಲ್ ಇನ್ಕಮ್, ಶಾಶ್ವತವಾಗಿ ದುಡ್ಡು ಬರಕ್ಕೆ ಶುರುವಾಗುತ್ತೆ. ಇವಾಗ ಸೋಲಾರ್ ನಮ್ದು, ನಾನು ಅದನ್ನೇ ಬರ್ಕೊಂಡಿದ್ದೆ, ನಾವು ಸೋಲಾರ್ನಲ್ಲಿ ವಿ ಆರ್ ದ ನಂಬರ್ 1. 24,000 ಸಮ್ ಗಿಗಾಬೈಟ್ ಆರ್ ಸಮಥಿಂಗ್ ನಾವಷ್ಟು ಸೋಲಾರ್ ಪವರ್ನು ಉಪಯೋಗಿಸ್ತಿದ್ದೀವಿ. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತಿದ್ದೀವಿ, ನಾವೇನಾದ್ರು ಬೇರೆ ಸ್ಟೇಟಿಗೆ ಕೊಡಬೇಕು ಅಂತಿದ್ದೀವಿ, ಯಾವ ರೀತಿ ಇದನ್ನು ನಾವು ಉಪಯೋಗಿಸ್ಕೋಬೇಕು, ಯಾವ ಥರ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡಬೇಕು, ಆದರೆ ಜನರೇಟ್ ಆಗಬೇಕು. ಆದರೆ ಈ ಸ್ಟೇಟ್ ಓವರ್ ಆಲ್ ನಾವು ಅರ್ಥ ಮಾಡ್ಕೊಳ್ಬೇಕು, ಸಾಲ ಮಾಡಿ EMI ಕಟ್ಟೋದಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋದಲ್ಲ, ಸಾಲ ಮಾಡಿ ನಾಳೆಗೆ ಏನು ನಮಗೆ ರೆವಿನ್ಯೂ ಬರುತ್ತೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಿದೆಯಲ್ಲ ಅದಕ್ಕೆ ಸಾಲ ಮಾಡೋದು. ಸರ್ ಆದ್ರೆ ನಾನು ನಿಮ್ಮ ಮಾತು ಒಪ್ತೀನಿ ಸರ್. ಅದನ್ನೇ ಹೇಳಿದ್ದು ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ಸರ್. ಇವಾಗ ಇವ್ರು ಹೇಳಿದ ಈಗ ಏನ್ ಗೊತ್ತಾ ನಿಮ್ಗೆ, ಈ ಬಜೆಟ್ ಅಲ್ಲಿ ಅವರಿಗೆ ಬೇರೆ ದಾರಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅದಾದ್ಮೇಲೆ ಉದ್ಯೋಗ ಸೃಷ್ಟಿ ಮಾಡುವಂತದ್ದು, ಇದು ಗವರ್ಮೆಂಟ್ ಸೆಕ್ಟರ್ ಅಲ್ಲ, ನಾನು ಹೇಳೋದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮಾಡಬೇಕು. ಅದ್ಮೇಲೆ ಅಲ್ಲ, ಪಾಯಿಂಟ್ ಟು ಪಾಯಿಂಟ್ ಇನ್ಫ್ರಾಸ್ಟ್ರಕ್ಚರ್ ನೀವು ಸ್ಟ್ರೆಂಥನ್ ಮಾಡಲಿಲ್ಲ ಅಂದ್ರೆ, ಒಂದು ಮೆಟ್ರೋ ಎಕ್ಸಾಮ್ ತಗೊಳ್ಳಿ, ನೀವು ಮೆಟ್ರೋ ಎಕ್ಸಾಮ್ ತಗೊಳ್ಳಿ, ಅದೇ ರೀತಿಯಲ್ಲಿ ಹಳ್ಳಿ ಕೇಂದ್ರದಿಂದ ಮತ್ತೆ ತಾಲೂಕು ಕೇಂದ್ರಗಳಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಈ ಸರ್ಕಾರ ಇಲ್ಲ. ರೈಟ್ ಸರ್. ಹಿಂದುಳಿದ ವರ್ಗಗಳು ಯಾಕೆ ಇದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ನಿಗಮಗಳು, ಹಿಂದುಳಿದ ವರ್ಗಗಳ ನಿಗಮಗಳ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಿರೋದ್ರಿಂದಾಗಿ ನಮ್ಮ ಬಗ್ಗೆ ಗಮನ ಹರಿಸುತ್ತಾ ಈ ಬಜೆಟ್ ಅನ್ನೋ ಕುತೂಹಲದಲ್ಲಿ ಆ ಸಮುದಾಯಗಳು ನೋಡ್ತಾ ಇದ್ದಾವೆ. ಏನು ಖಂಡಿತ, ಈಗ ನಿಗಮ ಮಂಡಳಿಗಳಿಗೆ ಅದರದೇ ಆದಂತಷ್ಟು ಅಲೋಕೇಶನ್ಸ್ ಪ್ರತಿ ಬಜೆಟ್ ಅಲ್ಲೂ 42,000 ಕೋಟಿ ರೂಪಾಯಿ. ಸೊ ಆ ಅಲೋಕೇಶನ್ ಎಫೆಕ್ಟಿವ್ ಆಗಿ ಖರ್ಚು ಹೋಗಲ್ಲ, ಅದೆಲ್ಲ ಮತ್ತೆ ಗ್ಯಾರಂಟಿಗಳು ಟರ್ನ್ ಮಾಡ್ಬಿಡ್ತಾರೆ. ಅದರಲ್ಲಿ 18,000 ಕೋಟಿ ರೂಪಾಯಿ ಅದಕ್ಕೆ ಹೊರಟೋಗಿದೆ. ಅಲ್ಲ, ಅಲ್ಲೂ ಕೂಡ ನಿಗಮ ಮಂಡಳಿಗಳಲ್ಲಿ ಸರಿಯಾಗಿ ಅದನ್ನ ಬಳಕೆ ಆಗದೇ ಇದ್ದಾಗ ರಿಟರ್ನ್ ಆಗಿರುವಂತಹದ್ದು ಇದೆ, ಬಲವಂತವಾಗಿ ತಗೊಂಡಿರ್ತಕ್ಕಂತಹದ್ದು ಇರಬಹುದು. ಆದ್ರೆ ಇದನ್ನ ಮೀರಿದ ಆ ಒಂದು ಆಯಾ ಹಿಂದುಳಿದ ವರ್ಗಗಳ ಒಂದು ನಿರೀಕ್ಷೆ ಇರುತ್ತಲ್ಲ, ಆ ನಿರೀಕ್ಷೆಯನ್ನ ಮುಟ್ಟಬೇಕಾದ್ರೆ ಸರ್ಕಾರವೂ ಕೂಡ ಅದನ್ನು ಯೋಚನೆ ಮಾಡಬೇಕಂದ್ರೆ ಅಲೋಕೇಟ್ ಮಾಡೋಕ್ಕೆ ಮುಂಚೆ ನಾವು ಇಂಥ ಒಂದು ಸಮುದಾಯಕ್ಕೆ ಹಿಂಗೆ ಕೊಟ್ಟಿದ್ದೀವಿ, ಇಂಥದ್ದು ಕೊಟ್ಟಿದ್ದೀವಿ ಅನ್ನೋದು ಬರೀ ಹೇಳಿಕೆ ಆಗಬಾರ್ದು. ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್. ಅದು ಎಲ್ಲಿಗೆ ಜಾರಿ ಆಗಬೇಕು ಅಂದರೆ, ಸೊ ಆ ನಿಗಮ ಮಂಡಳಿಯ ಯಾರು ಅಧ್ಯಕ್ಷರಿರ್ತಾರೆ ಅಥವಾ ಇಡೀ ತಂಡ ಇರುತ್ತೆ, ಸೊ ಅದನ್ನು ತಳಮಟ್ಟದವರೆಗೂ ಕೊಂಡೊಯ್ಯುವಂತಹ ಒಂದು ಕಾರ್ಯ ಎಫೆಕ್ಟಿವ್ ಆಗಿ ಆಗಬೇಕು. ಈಗ ನಾವು ಉದಾಹರಣೆಗಳಿದೆ, ನೀವು ಹೇಳಿದೆ ಎಷ್ಟೋ ಇದನ್ನು ಡೈವರ್ಟ್ ಮಾಡಿರ್ತಕ್ಕಂಥದ್ದು, ಆದರೆ ನಮ್ಮಲ್ಲಿ ಏನಾಗುತ್ತೆ, ಆ ಭರವಸೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ಬರೀ ಘೋಷಣೆ ಮಾತ್ರ ಆಗಿದೆ ಸರ್ಕಾರದ್ದು ಅಂತ ಅನಿಸುತ್ತೆ ಹೊರತು ಅವರಿಗೆ ಭರವಸೆ ತುಂಬುವಂಥದ್ದಾಗಬೇಕಾದ್ರೆ ದಟ್ ಶುಡ್ ನಾಟ್ ಬಿ ರೀಡೈರೆಕ್ಟೆಡ್ ಟು ಸಮ್ ಅದರ್ ಅಕೌಂಟ್. ಬಂಗಿರ ಸರ್, ಈ ಬಜೆಟಿಂದ ಪ್ಲಸ್ ಆಗಲಿ ಮೈನಸ್ ಆಗಲಿ, ಬಟ್ ರಾಜ್ಯ ಸರ್ಕಾರಕ್ಕೆ ಒಂದು ರೀಸನ್ ಅಂತೂ ಇದೆ, ಕೇಂದ್ರದಿಂದ ಬರೋ ಹಣ ಬರ್ತಾ ಇಲ್ಲ ಅಂತ. 16,000 ಕೋಟಿ ಏನ್ ಗೊತ್ತಾ, ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಡಬಹುದು. ಕೇಂದ್ರದಿಂದ ಯಾವ್ದ್ರಲ್ಲಿ ಬರ್ತದೆ, GST ಕೌನ್ಸಿಲ್ ಇದೆ, ಆಮೇಲೆ GST ಇದೆ, ಫಾರ್ಮುಲಾ ಇದೆ ಅಲೋಕೇಶನ್ಗೆ. ಅದು ಯಾವುದೇ ಒಬ್ಬನ ನಿರ್ಧಾರ ಅಲ್ಲ, ಅದು ಕೇಂದ್ರ ಸರ್ಕಾರ ನಿರ್ಧಾರ ಅಲ್ಲ, ಕೌನ್ಸಿಲ್ ನಿರ್ಧಾರ, ಮಂಡಳಿನಲ್ಲಿ ನಾವಿದ್ದೇವೆ, ಅವರು ಇದ್ದಾರೆ, ಇವರು ಇದ್ದಾರೆ, ಎಲ್ಲರೂ ಇದ್ದಾರೆ. ರೈಟ್, ನೈಸ್ ಸರ್. ಹೇಮಂತ್ ಸರ್, ಈಗ ಗ್ಯಾರಂಟಿಯಲ್ಲಿ ಸ್ವಲ್ಪ ಸಡಿಲಿಕೆ ಮಾಡ್ಕೊಂಡು ಅವರ ಆದಾಯನ ಸರ್ಕಾರ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರಿ. ನನಗೆ ಜನರ ಮನಸ್ಥಿತಿಯ ಆಧಾರದಲ್ಲಿ ಜನ ಬಿಟ್ಕೊಟ್ಬಿಡ್ತಾರಾ? ಬಿಟ್ಕೊಟ್ರೆ ಬುದ್ಧಿವಂತರಾಗ್ತಾರೆ. ಬಿಟ್ಕೊಟ್ರೆ ಬುದ್ಧಿವಂತ ಯಾತಕ್ಕೆ ಹೇಳ್ತೀನಿ ಅಂದರೆ, ಕರ್ನಾಟಕ ತುಂಬ ಸೂಕ್ಷ್ಮವಾದ ಸ್ಟೇಜಲ್ಲಿದೆ, ತುಂಬ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನಾವು ಒಂದು ನಮ್ಮ ಈ MNC ಕಂಪನಿ, ಸರ್ ಬಂಗೇರ ಸರ್ ಹೇಳಿದ್ದು ತುಂಬ ಒಳ್ಳೆ ಪಾಯಿಂಟ್. ಅದು ನಾವು ಸರ್ಕಾರದಲ್ಲಿ ಇವಾಗ ನಾವು ನೋಡದೇ ಇರೋ ಒಂದು ಬೆಂಕಿ ನಮ್ಮ ಬೆನ್ನಿಂದ ಏನು ನಿಂತಿದೆ ಅಂದರೆ, ಈ ಆಟೋಮೇಷನ್, ಏಜೆಂಟಿಕ್ ಇವೆಲ್ಲ ಬಂದಿರೋದು ಏನಾಗಿದೆ ಅಂದರೆ, ಎಲ್ಲ ಕಂಪನಿಗಳು ಅದರ ಕಡೆ ಮೂವ್ ಆಗ್ತಾ ಇದೆ. ಇವಾಗ ನಾವು ಆ ಕೆಲಸಗಳನ್ನ ಮಾಡ್ತಾ ಇದ್ವಿ, ನಾವೆಲ್ಲ ಏನು ಯೋಚನೆ ಮಾಡ್ತೀವಿ ಅಂದರೆ ಕೇವಲ ಒಂದೇ ಒಂದು ಆ ಕೆಲಸ ಹೋಗ್ಬೋದು ಅಂತ. ಅದರ ಉತ್ತರ ಹೇಳ್ತೀನಿ ಕೇಳಿ ಮ್ಯಾಮ್. ಪ್ರತಿಯೊಬ್ಬರಿಗೂ ಹೈ ಆಗಿ ಸ್ಯಾಲ್ರಿ ಕೊಡ್ತಿರೋ ಸರ್ವಿಸ್ ಸೆಕ್ಟರ್ ಅವರೇ. ಅವ್ರಿಗೆ ಸಂಬಳ ಚೆನ್ನಾಗಿ ಸಿಗ್ತಿದೆ ಅಂತಾನೆ ಕನ್ಸಂಪ್ಷನ್ ಇರೋದು, ಕನ್ಸಂಪ್ಷನ್ ಚೆನ್ನಾಗಿದೆ ಅಂತಾನೆ ನಮ್ಮ GST ಕಲೆಕ್ಷನ್ ಆಗ್ತಿರೋದು. ಮತ್ತೆ ಆ ಕಡೆಯಿಂದ ಆ ಕಂಪನಿಗಳು ನಮಗೆ ಕಂಪನಿ ಕಟ್ತಾ ಇದೆ. ಈ ಕಡೆ ಕರೆಕ್ಟಾಗಿ ಒಂದು
ಸ್ವಲ್ಪ ಬಿತ್ತು ಅಂದರೆ ನಮ್ಮ ಜನಕ್ಕೆ ಶಾಕ್ ಎಫೆಕ್ಟ್ ಅಂತ ಕರಿತೀವಿ. 90 ರೂಪಾಯಿ ಬರೋದನ್ನ 10 ರೂಪಾಯಿ ಕಮ್ಮಿ ಆದ್ರೂ 80 ರೂಪಾಯಿ ಬರೋಕ್ಕೆ ಶುರುವಾಗಿದ ತಕ್ಷಣ 40 ರೂಪಾಯಿ ಉಳ್ಸೋಕೆ ಶುರು ಮಾಡ್ತಾರೆ, ಖರ್ಚು ಮಾಡೋದು ಕಮ್ಮಿ ಮಾಡ್ತಾರೆ, ಇಡೀ ಸೈಕಲ್ ಆಫ್ ಎಕಾನಮಿ ನಿಂತೋಗುತ್ತೆ. ಆದರೆ ಬೇರೆ ಸ್ಟೇಟ್ ಪ್ರಾಬ್ಲಮ್ ಇಲ್ಲ, ಉತ್ತರ ಪ್ರದೇಶ್, ಹರಿಯಾಣ, ಜಾರ್ಖಂಡ್ ಇಲ್ಲ, ನಮ್ಮ ಸ್ಟೇಟ್. ಇದಕ್ಕೆ ನಾವು ಆಲ್ಟರ್ನೇಟಿವ್ ಏನು ಮಾಡ್ತಾ ಇದ್ದೀವಿ? ಸೆಕೆಂಡ್ ಥಿಂಗ್, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ 8% ಖರ್ಚು ಮಾಡಿದೀವಿ, 38 ಸಾವಿರ ಕೋಟಿ ಇಷ್ಟ ದೊಡ್ಡ ರಾಜ್ಯಕ್ಕೆ. ಇದು ಒಂದು ದೇಶ ಬೆಳೆಯೋ ಲುಕ್ಕ. ಅಲ್ಲ, ಈಗ ಇನ್ನೊಂದೇನು ಗೊತ್ತು ನಿಮಗೆ, ಈ ಯುದ್ಧ ಮುಂದುವರಿಸಿ ಹೋದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರೋ ಈಗಿನ ಪರಿಸ್ಥಿತಿಗಿಂತ ಇನ್ನು ವರ್ಸ್ಟ್ ಪರಿಸ್ಥಿತಿ ಆಗುತ್ತೆ. ಹಾಗೆ ಮುದ್ರಾಂಕ ಶುಲ್ಕ ಜಾಸ್ತಿ ಆದಮೇಲೆ, ಕಳೆದ ಸಲ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ಸ್ ಏನು ಕಡಿಮೆ ಆಗಿಲ್ಲ. ಅಂದ್ರೆ ವಿ ಶುಡ್ ಥಿಂಕ್ ದಟ್ ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಸರಿಯಾದ ಸದ್ಬಳಕೆ ಆಗಬೇಕು. ಎಕ್ಸಾಕ್ಟ್ಲಿ ರೈಟ್ ಸರ್. ಹೇಮಂತ್ ಸರ್, ಪ್ರಭಾಕರ್ ಅವರು, ಬಗ್ಗೇರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. 17ನೇ ಬಜೆಟ್ ಅತ್ಯುತ್ತಮವಾದಂತಹ ಆಡಳಿತದ ಮೂಲಕ ಕಳೆದ 5 ವರ್ಷದ ಅವಧಿಯಲ್ಲಿ ಹೆಸರನ್ನು ಪಡ್ಕೊಂಡಿದ್ರು. ಜೊತೆಗೆ ಕಳೆದ ಬಾರಿ ಬಜೆಟನ್ನು ಮಂಡಿಸಿದ್ದಾರೆ. ಗ್ಯಾರಂಟಿ ಅನ್ನುವಂಥ ಯೋಜನೆಗಳನ್ನು ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ದೇಶಕ್ಕೆ ಮಾದರಿ, ಈ ರೀತಿಯ ಹೆಸರುಗಳನ್ನೆಲ್ಲ ಪಡೆದುಕೊಂಡಿದೆ. ಆದರೆ ನಾಳೆ ಮಂಡನೆ ಆಗುವಂಥ ಆ ಬಜೆಟ್ ಜನಸಾಮಾನ್ಯರನ್ನ ಹಿತವನ್ನು ಕಾಪಾಡುತ್ತಾ, ಗ್ಯಾರಂಟಿಗಳಿಗೆ ಆದ್ಯತೆಯನ್ನು ಹೆಚ್ಚು ಮಾಡ್ತಾರಾ ಅಥವಾ ಇನ್ಯಾವುದಾದ್ರೂ ಹೊಸ ಯೋಜನೆಗಳು ಬರ್ತಾವ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.